ನಮಸ್ತೆ. ಹಲೋ. ನಮಸ್ತೆ ಗುರುಗಳೇ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಆ, ಗುರುಗಳೇ, ಚಿಕ್ಕಮಂಗ್ಳೂರು ಜಿಲ್ಲೆ. ಚಿಕ್ಕಮಂಗ್ಳೂರು. ಇದೇ ಮೊದಲನೇ ಸರಿ ಮಾತಾಡ್ತಿರೋದಾ? ಇಲ್ಲ, ಒಂದ್ 3 ವರ್ಷ ಹಿಂದೆ ಒಂದ್ಸಲಿ ಮಾತಾಡಿದ್ದೆ. 2 ವರ್ಷ ಹಿಂದೆ ಇರ್ಬೇಕು, 2.5-3 ವರ್ಷ. ಅದೇ ಅಂದ್ಕೊಂಡೆ ಎಲ್ಲೋ ಕೇಳ್ದಂಗಿತ್ತಲ್ಲ ಈ ಧ್ವನಿ ಅಂತ. ಜ್ಞಾಪಕ ಇರ್ಬೋದಂತ ಅನ್ಕೊಂಡಿದೀನಿ. ಅದೇ ನಿಮ್ ಹತ್ರ ಹೇಳ್ಕೊಂಡಿದ್ದೆ, ತಂದೆ ತಾಯಿ ತುಂಬಾ ಇನ್ನೋಸೆಂಟ್ ಇದಾರೆ ಅಂತ ಒಂದ್ಸಲ ಹೇಳಿದ್ನಲ್ಲ. ಜ್ಞಾಪಕ ಇದೆ, ಸ್ವಂತ ಅಂಗಡಿ ಮಾಡ್ಕೊಂಡಿದೀನಿ ಅಂತ. 3 ವರ್ಷದ ಹಿಂದೆ 3 ವರ್ಷದ ಹಿಂದೆ ಹೇಳಿದ್ದ. ಗುರುಗಳೇ. ಸಂತೋಷ. ಈಗ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಗಳೇ, ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಜೀವನ ಚೆನ್ನಾಗಿ ನಡೀತಿದ್ಯಾ? ಗುರುಗಳೇ, ನಡೀತಿದೆ. ಯಾರದು ಪಕ್ಕ? ಮೇಡಮ್, ಅಂಗಡಿಲಿ ಇದ್ದೆ ಗುರುಗಳೇ. ಒಂದು ಬಟ್ಟೆ ಅಂಗಡಿ ಇದೆ. ಬಟ್ಟೆ ಅಂಗಡಿ ಇದೆ. ನಾನು ಹೇಳಿದ್ದೆ ನಿಮಗೆ, ಅಂಗಡಿಲಿ ಕೆಲಸ ಮಾಡ್ಕೊಂಡು ಅಂಗಡಿ ಓನರ್ ಆಗಿದ್ದೀನಿ ಅಂತ. ವಾವ್. ಅವಾಗ ಫೋನ್ ಮಾಡಿದಾಗ ಅಲ್ಲಿ ಅಂಗಡಿ ಓಪನ್ ಆಗಿತ್ತಾ? ಅಂಗಡಿ ಓಪನ್ ಆಗಿತ್ತು ರೀಸೆಂಟ್ ಆಗಿ. ಬಟ್ ಅವಾಗ ಫೋನ್ ಮಾಡಿದಾಗ 3 ವರ್ಷದ ಹಿಂದೆ ಇನ್ನೂ ನಿಮ್ ಸ್ವಂತ ಮಾಡಿರ್ಲಿಲ್ಲ? ಇಲ್ಲ, ಅಂಗಡಿ ಸ್ವಂತ ಮಾಡಿದ್ದೆ ಗುರುಗಳೇ. ಮನೆ ಕಟ್ಬೇಕು ಅಂತ ಹೇಳ್ತಾ ಇದ್ದೆ. ಮನೆನೂ ಕಟ್ಟಾಯ್ತು ಗುರುಗಳೇ. ನೀವ್ ಹೇಳಿದ್ರಿ ಮನೆ ಆಗುತ್ತೆ, ಸ್ವಲ್ಪ ವ್ಯಾಪಾರ ಕಡೆ ಗಮನ ಕೊಡು, ಮನೆನೂ ಆಗುತ್ತೆ ಅಂತ ಹೇಳಿದ್ರಿ ಗುರುಗಳೇ. ಈ ತಂಗಿ ಇದ್ರಲ್ಲ? ತಂಗಿ ಇಲ್ಲ, ಅಣ್ಣ. ಸಾರಿ, ಅಣ್ಣ. ತಾಯಿ ಇದ್ದಾರೆ? ತಾಯಿ ಇದ್ದಾರೆ, ಅಪ್ಪಾಜಿ ಇದ್ದಾರೆ. ಅದೇ ಅಮ್ಮ ತುಂಬಾ ಇನ್ನೋಸೆಂಟ್, ಅವ್ರಿಗೆ ಏನು ಗೊತ್ತಾಗಲ್ಲ ಅಂತ ಒಂದ್ಸಲ ಎಲ್ಲ ಹೇಳಿದ್ನಲ್ಲ. ಮನೆ ಮುಂದೆ ಏನೋ ಜಗಳ ಮಾಡ್ತಾರೆ ಅಂತ ಹೇಳಿ? ಇಲ್ಲ. ಅಲ್ಲ, ಬೇರೆ ಯಾರೋ ಹೂವಿನ ಗಿಡಕ್ಕೆ? ಅದು ಬೇರೆ. ಎನಿವೆ, ಈಗ ಹೇಗಿದೆ? ಮದುವೆ ಆಗಿದ್ದೀರಾ? ಇಲ್ಲ ಗುರುಗಳೇ, ಅದೇ ಮದ್ವೆಗೆ ಹೆಣ್ಣು ಹುಡುಕ್ತಾ ಇದೀವಿ. ಅವಾಗ ನಾವಿನ್ನು ಮನೆ ಕಟ್ಟಿರ್ಲಿಲ್ಲ. ಅಣ್ಣಂದು ಒಂದ್ ಜವಾಬ್ದಾರಿ ಇಲ್ಲ ಅಂತ ನಿಮ್ ಹತ್ರ ಹೇಳಿದ್ದೆ. ನೀನು ಭಗವಂತ ಮೆಚ್ಚೋ ತರ ಅಣ್ಣನ್ಗೆ ನೀನು ಜವಾಬ್ದಾರಿ ನಡ್ಕೊಳಪ್ಪ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಇವಾಗ ಮನೆ ರೀಸೆಂಟ್ ಜನವರಿಗೆ ಓಪನ್ ಆಯ್ತು ಗುರುಗಳೇ. ಮನೆ 30 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದೀನಿ. ಜನವರಿಗೆ ಓಪನ್ ಮಾಡಿದೆ. ಮನೆ ತುಂಬಾ ಬೇಗ, ನಿಮ್ಮ ಆಶೀರ್ವಾದ, ಶ್ರೀಕೃಷ್ಣನ ಆಶೀರ್ವಾದ, ಬೇಗನೆ ಆಯ್ತು ಗುರುಗಳೇ. 11 ತಿಂಗಳಿಗೆ ಮನೆ ಓಪನ್ ಆಯ್ತು. ಈಗ ಮನೇಲಿ ಅಮ್ಮ, ನೀವು? ಅಮ್ಮ, ನಾನು, ಅಪ್ಪಾಜಿ ಇದೀನಿ. ಅಂಗಡಿಲಿ ಕೆಲಸ ಮಾಡ್ಕೊಂಡೇನೆ ಓನರ್ ಅಂಗಡಿನೂ ಬಿಟ್ಕೊಟ್ರು. ವ್ಯಾಪಾರ ಚೆನ್ನಾಗಿದೆ. ಬಟ್ ಇವಾಗ ಎಣ್ಣೆಂದೇ ಪ್ರಾಬ್ಲಮ್ ಆಗಿದೆ ಗುರುಗಳೇ. ಏನ್ ಪ್ರಾಬ್ಲಮ್? ಎಣ್ಣೆ ಸಿಗ್ತಾ ಇಲ್ಲ ಗುರುಗಳೇ. ಎಲ್ಲಾ ಅಫಿಷಿಯಲ್ ಇರ್ಬೇಕು, ಜಾಬ್ ಇರ್ಬೇಕು, ತೋಟ ಇರ್ಬೇಕು, ಬರೀ ಇದೇ ಹೇಳ್ತಾರೆ. ಮದುವೆ ವಿಚಾರ ಹೇಳ್ತಿದ್ದೀರಾ? ಎಷ್ಟು ವರ್ಷದಿಂದ ಹುಡುಕ್ತಿದ್ದೀರಾ? ಅದೇ ಇವಾಗ 1 ವರ್ಷದಿಂದ ಮನೆಯನ್ನ ಕಟ್ಟ ಸ್ಟಾರ್ಟ್ ಮಾಡಿದ್ರೆ ಹುಡುಕ್ತಾ ಇದೀವಿ. ಎಲ್ಲಾ ಬ್ಯಾಕ್ ಗ್ರೌಂಡ್ ಇರ್ಬೇಕು, ಆ ತರನೇ ಹೇಳ್ತಾರೆ ಗುರುಗಳೇ. ಇಲ್ಲ ವೆಲ್ ಸೆಟೆಡ್ ಕೇಳ್ತಾರೆ. ನಾವು ಚೆನ್ನಾಗಿ ಇದೀತು, ವ್ಯಾಪಾರ ಇದೆ, ಅಡಿಕೆ ತೋಟನು ಮಾಡಿದೀನಿ ಎಲ್ಲ ನಾನು. ಗುರುಗಳೇ, ಇವಾಗ ಏನ್ ಗೊತ್ತಾ, 30 ವರ್ಷದೊಳಗೆ ಏನ್ ಟ್ರೆಂಡ್ ಸೆಟ್ ಆಗಿದ್ಯೋ, ಹುಡುಗ ಸ್ವಂತ ಮನೆ ಮಾಡಿರ್ಬೇಕು, ಜಾಬ್ ಇರ್ಬೇಕು, ತೋಟ ಇರ್ಬೇಕು, ಅದೆಲ್ಲ ನಾನ್ ಸ್ವಂತ ಸಂಪಾದನೆ ಮಾಡಿ ಗುರುಗಳೇ. ನನಗೆ ನಿಮ್ಮೇಜ್ ಹೆಚ್ಚು ಕಡಿಮೆ. ಇದು 29-30 ವರ್ಷ ಆಸುಪಾಸಲ್ಲಿ ಇದೀನಿ ಗುರುಗಳೇ. ಈ ಏಜ್ ಅಲ್ಲೇ ಸ್ವಂತ ಸಂಪಾದನೆ ಬದುಕಿದೀನಿ ಗುರುಗಳೇ ನಾನು. ಗ್ರೇಟ್. ಅಪ್ಪ ಅಮ್ಮ ತುಂಬಾ ಇನ್ನೋಸೆಂಟ್. ಅವನ ಜೊತೆ ನೋಡ್ಕೊಂಡು ಮನೆನೂ ಕಟ್ಟಿ, ತೋಟನು ಮಾಡಿ, ಸ್ವಂತ ಬಿಸ್ನೆಸ್ ಮಾಡಿದೀನಿ. ಒಂದು ಹಳೆ ಚಿಕ್ಕಪ್ಪರ ಮನೆ ಇತ್ತು, ಅದನ್ನು ತಗೊಂಡಿದೀನಿ ಗುರುಗಳೇ. ಅಂದ್ರೆ ಈಗ ನಿಮ್ಗೆ 2 ಮನೆ ಇದಾವೆ? ಒಂದು ಹಳೆ ಮನೆ, ಈಗ ಹೊಸ RCC ಮನೆನೂ ಕಟ್ಟಿದೀನಿ ಗುರುಗಳೇ. ತೊಂದ್ರೆ ಇಲ್ಲ. ಅಂದ್ರೆ ಜಾಗ 2 ಇದಾವೆ. ಮನೆ ಹಳೆ ಮನೆ, ನಿಮ್ಗೆ 2 ಮನೆ ಇದೆ? 2 ಮನೆ ಇದೆ ಗುರುಗಳೇ. ಈಗ ಅಣ್ಣಂಗೂ ಹುಡುಕ್ತಾ ಇದೀವಿ, ನಂಗೂ ಹುಡುಕ್ತಾ ಇದೀವಿ, ಇಬ್ರಿಗೂ ಸಿಗ್ತಾ ಇಲ್ಲ. ಇಲ್ಲ ಗುರುಗಳೇ, ಅಣ್ಣಂಗೆ ಜವಾಬ್ದಾರಿ ಇಲ್ಲ. ಅಣ್ಣ ಏನು ತಲೆ ಕೆಡ್ಸ್ಕೊಂಡಿಲ್ಲ. ಇವಾಗ ಮದ್ವೆ ಟೈಮಲ್ಲಿ ತಲೆ ಕೆಡ್ಸ್ಕೊಂತಿದ್ದಾನೆ, ಮದ್ವೆ ಆಗ್ಬೇಕು ಅಂತ ಅಷ್ಟೇ. ಅಷ್ಟ್ ಬಿಟ್ರೆ ಮದ್ವೆಗೆ ತಲೆ ಕೆಡ್ಸ್ಕೊತಿದ್ದಾರೆ. ನನಗ್ ಮದ್ವೆ ಮಾಡ್ಲಿಲ್ಲ ಎಲ್ಲ ಸೇರ್ಕೊಂಡು, ಇದಕ್ ತಲೆ ಕೆಡ್ಸ್ಕೊಂತಿದ್ದಾನೆ. ಅವ್ನ್ ಮುಂಚೆನೆ ಜವಾಬ್ದಾರಿ ಇತ್ತು, ಸ್ವಲ್ಪ ದುಡ್ದು ಅವನು ಅವಾಗ್ಲೇ ಮನೆಗಿನ ಏನಾರ ಕಟ್ಟಿ ಮನೆ ಸ್ವಲ್ಪ ಜವಾಬ್ದಾರಿ ತಗೊಂಡಿದ್ರೆ ದೊಡ್ಡವನಾಗಿ ಬೇಗ ಆಗ್ತಾ ಇತ್ತು. ಇವಾಗ ಹೆಂಗೆ ಅಂದ್ರೆ, ಹೆಣ್ ಕೊಡೋರೆಲ್ಲ ಫಸ್ಟ್ ತಮ್ಮನಿಗೆ ಕೊಡ್ರಿ ಅನ್ನೋ ತರ ಜನನೇ ಮಾತಾಡ್ತಿದ್ದಾರೆ. ಅಣ್ಣಂಗೆ ಜವಾಬ್ದಾರಿ ಕಮ್ಮಿ, ಫಸ್ಟ್ ತಮ್ಮಂಗೆ ಕೊಡೋಣ, ನೋಡೋಣ, ಮಾಡೋಣ. ಈಗ 2-3 ಬಂದು ಹೋಗಿದಾವೆ, ಎಲ್ಲ ನನಗೆ ಬಂದೋಗಿದೆ. ನಮ್ಮ ಅಣ್ಣಗೆ ಯಾವ ಬರ್ಲಿಲ್ಲ. ಬಟ್ ನಿಮ್ದು ಆಗ್ಲಿಲ್ವಾ ಮತ್ತೆ? ಇಲ್ಲ, ಇನ್ನು ಅದೇ ನೋಡೋದು ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ. ಆಷಾಢ ಮಾಸ ಅಂತ 1 ತಿಂಗಳು ಏನು ನಡೆದಿರ್ಲಿಲ್ಲ. ಈಗ ಮತ್ತೆ ಹುಡ್ಕೋದು ಅದೇ ಮಾಡ್ತಾ, ಇವಾಗ ಮುಗೀತು, ಮತ್ತೆ ಹುಡ್ಕಕ್ ಸ್ಟಾರ್ಟ್ ಮಾಡ್ತಿದೀವಿ ಗುರುಗಳೇ. ಬಟ್ ಏನ್ ಸಮಸ್ಯೆ, ಏನ್ ಕೇಳ್ತಾರೆ ನಾರ್ಮಲಿ ಗುರುಗಳೆಲ್ಲ? ಫಸ್ಟ್ ಅಫಿಷಿಯಲ್ ನಮ್ ಹುಡ್ಗಿ ಓದ್ತಾ ಐತಿ, ಏನ್ ಕೇಳಕ್ ನಮ್ ಹುಡ್ಗಿ ಓದ್ತಾ ಐತಿ, ಇಂಜಿನಿಯರ್ ಅಂದ್ರೆ ಕೊಡ್ತೀವಿ ಅಂತಾರೆ. ಇಲ್ಲ ನಾವ್ ಬಿಸ್ನೆಸ್ ಮಾಡ್ತಿದೀವಿ, ಹಳ್ಳಿ ಕಡೆ ಇದೀವಿ ಅಂದ್ರೆ ನಮ್ ಹುಡ್ಗಿ ಓದ್ತಾ ಐತಿ, ಈಗ್ಲೇ ಮಾಡಲ್ಲ ಅಂತಾರೆ.
ಓದ್ತೈತೆ. ಇಂಜಿನಿಯರ್ ಇಲ್ಲ ಬೆಂಗಳೂರಲ್ಲಿ ಜಾಬ್ ಆಗಿದ್ರೆ ಕೊಡ್ತಾರೆ, ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಅಂದ್ರೆ ಕೊಡ್ತಾರೆ. ಬಟ್ ಅವ್ರು ನಾವ್ ಮಾಡೋವಷ್ಟು ಸಾಧನೆನೂ ಮಾಡಕ್ ಆಗಲ್ಲ, ನಾವ್ ದುಡಿಯೋವಷ್ಟು ದುಡಿಯಕ್ಕೂ ಆಗಲ್ಲ ಗುರುಗಳೇ ಅವ್ರು. ನಿಜ. ಬಟ್ ಏನೋ ಒಂದು ಹೆಸರು ಇಂಜಿನಿಯರ್ ಕೊಟ್ಟಿದೀವಿ. ಆಮೇಲೆ ಇನ್ನೊಂದು ಗುರುಗಳೇ ನಿಮ್ ಹತ್ರ ಹೇಳ್ಬೇಕಂದ್ರೆ, ತಂದೆ ತಾಯಿ ಬ್ಯಾಕ್ ಗ್ರೌಂಡ್ ಮೈನ್ ಇದೆ ಇರ್ಬೇಕು ಗುರುಗಳೇ. ಇವಾಗ ಇದು ಮಿಡಲ್ ಕ್ಲಾಸ್ ಹುಡುಗರಿಗೆ ಕಷ್ಟ ಇದೆ, ಅವರೇ ನಾವೆಲ್ಲ ನೋಡಿ ನಮ್ಮ ಬ್ಯಾಕ್ ಗ್ರೌಂಡ್ ನಾವು ಸೃಷ್ಟಿ ಮಾಡ್ಕೊಂಡು ಬದುಕ್ತಿರೋರು. ಅಡಿಯಿಂದ ನಾವು ಹಾಕೋ ಚಪ್ಪಲಿಯಿಂದ ಹಿಡಿದು ನಾವು ಹಾಕೋ ಬಟ್ಟೆವರೆಗೂ ನಮ್ ಸ್ವಂತ ಸಂಪಾದನೆಲ್ಲೇ ಮಾಡಿದ್ರು ಗುರುಗಳೇ. ನಿಜ ಅಲ್ವಾ? ಇವಾಗೆಲ್ಲ ಆಗ್ತಿದಾವೆ ಹೆಣ್ಣುಗಳು, ಇಲ್ಲ ಅಂತಿಲ್ಲ. ತಾತ ಅಜ್ಜ ಆಸ್ತಿ ಮಾಡಿಟ್ಟಿದ್ರೆ ಆ ಬ್ಯಾಕ್ ಗ್ರೌಂಡ್ ನೋಡಿ ಆಗ್ತಿದಾವೆ. ಬಟ್ ನಾವು ಮಾಡಿದೀವಿ, ಬಟ್ ನಾವು ಮಾಡಿರೋದು ಇನ್ನ ಯಾರಿಗೂ ಅಷ್ಟು ಬೆಳಕಿಗೆ ಬರ್ತಾ ಇಲ್ಲ. ನಿಜ ನಿಜ. ಅಂದ್ರೆ ಇಂಥ ಸಮಯದಲ್ಲಿ ಅನ್ಸುತ್ತೆ, ಅಯ್ಯೋ ನಮಗೂ ಅಪ್ಪ ಅಮ್ಮ ಅಂತ ಎಲ್ಲ ಒಂಚೂರು ಎಲ್ಲ ಚೆನ್ನಾಗಿದ್ದಿದ್ರೆ ಅಂತ. ನಾವು ಮಾಡ್ತಿರೋದಕ್ಕೆ ಇನ್ನೂ ಕೈ ಜೋಡ್ಸಿದ್ರೆ ನಾವ್ ಇನ್ನು ಇಲ್ಲ ಒಂದ್ ಲೆವೆಲ್ಗೆ ಇರ್ತಿದ್ವಲ್ವಾ ಅಂತ ಒಂದೊಂದ್ಸಲಿ ಬೇಜಾರು ಆಗುತ್ತೆ ಗುರುಗಳೇ. ನಾವ್ ಪಡ್ಕೊಂಡ್ ಬಂದಿದ್ದೆ ಹಿಂಗೋ, ನಮ್ಮ ಮನೆ ಬೇರೆನೆ ಹಿಂಗೋ, ತಂದೆ ತಾಯಿ. ನಿಜ ನಿಜ. ಈಗ ನಿಮ್ಗೆ ಈ ಸಮಯದಲ್ಲಿ ಹಂಗ ಅನಿಸ್ತಿರ್ಬೋದು, ಆದ್ರೆ ಇವತ್ತು ಭಗವಂತ ನಿಮ್ಗೆ ಏನ್ ಕೊಟ್ಟಿದ್ದಾನೆ, ನಿಮ್ಮ ಸ್ವಂತ ಪರಿಶ್ರಮ, ನಿಮ್ಮ ಬುದ್ಧಿಯನ್ನ ಸರಿಯಾದ ದಾರಿಯಲ್ಲಿ ನಡೆಸಿ ಕೈ ಹಾಕಿದ ಜಾಗದಲ್ಲೆಲ್ಲ ಗೆಲುವು ಕೊಟ್ಟು ಕೆಲವೊಂದು ಮನೆ ಕಟ್ಟಕ್ ಹೋಗ್ಬೇಕಾದ್ರೆ ಎಲ್ರು ಆಡ್ಕೊಂಡಿದ್ರು, ನಿನ್ ಕೈ ಮನೆ ಕಟ್ಟಕ್ ಆಗುತ್ತಾ, ನಿನ್ ಕೈ ಆಗುತ್ತಾ, 30 ಲಕ್ಷ ದುಡ್ಡಿಟ್ಟಿದೀಯ ನೀನು ಅಂತ ತುಂಬಾ ಜನ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳೆಲ್ಲ ಆಡ್ಕೊಂಡಿದ್ರು ಗುರುಗಳು. ಅಂದ್ರೆ ಈಗ ಹೆಣ್ಣಿನ ವಿಚಾರದಲ್ಲಿ ಸ್ವಲ್ಪ ಯಾಕೋ ಬದುಕಿನ ಕುರಿತು ಅಥವಾ ಈ ವ್ಯವಸ್ಥೆಯ ಕುರಿತು ಹೆಣ್ಣು ಸಿಗ್ತಿಲ್ಲ ಅನ್ನೋದು ಏನೋ ಮನಸ್ಸಿಗೆ ಬೇಜಾರಿರ್ಬೋದು. ಆದ್ರೆ ಇವತ್ತು ನಿಮ್ಗೆ ಏನು 3 ಊಟ ಇದೆ, ನಿಮ್ದೇ ಆದ ಒಂದು ಉದ್ಯಮ ಇದೆ, ದುಡಿಮೆ ಇದೆ. ಯಾವಾಗ ಬೇಕಂದ್ರೆ ಅವಾಗ ನೀವು ರಜಾ ಹಾಕೊಂಡು, ಯಾವಾಗ ಬೇಕಂದ್ರೆ ನೀವು ಬಂದ್ಕೊಂಡು ಹೋಗ್ಕೊಂಡು ನಿಮ್ ಜೀವನ ನೀವು ನೋಡ್ಕೊಂಡು ಒಂದು ಮನೆ ಕಟ್ಕೊಂಡು, ಇದು ಇಲ್ಲದ ಮಕ್ಕಳಿಗೆ ಏನ್ ನೀವು ಯಾವಾಗ್ಲೂ ಹೇಳ್ತಿರ್ತೀರ ಗುರುಗಳೇ, ನಮ್ ಬದುಕೆ ಒಬ್ಬರಿಗೆ ಜೀವನಕ್ಕೆ ಕನಸಾಗಿರುತ್ತೆ ಅಂತ ತುಂಬಾ ಎಪಿಸೋಡ್ ನೋಡ್ತಾ ಇರ್ತೀನಿ. ಈಗ ನಿಮ್ಗಾಗ್ಲಿ ಅಥವಾ ನನ್ನ ಬದುಕಿ ಆಗಿರ್ಬೋದು, ನಿಮ್ ಬದುಕಿ ಆಗಿರ್ಬೋದು, ಅಥವಾ ಮಿಡಲ್ ಕ್ಲಾಸ್ ಹುಡುಗರು ಒಬ್ರ ಕನಸಾಗಿರುತ್ತೆ. ನಾವ್ ಈ ತರ ಬದುಕ್ತಿರೋದೇ ಅವ್ರಿಗೊಂದು ಕನಸಿರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ತಡವಾಗಬಹುದು. ಯಾಕಂದ್ರೆ ಇಷ್ಟೆಲ್ಲ ಗೆಲುವು ಕೊಟ್ಟರು ಅದನ್ನ ಸ್ವಲ್ಪ ಲೇಟ್ ಮಾಡ್ದ ಅಂದ ಮಾತ್ರಕ್ಕೆ ಅದು ನಿಮಗೆ ಕೆಟ್ಟದ್ದು ಅಂತ ಅಲ್ಲ. ಶ್ರೇಷ್ಠವಾದದ್ದು ಅಥವಾ ಇಷ್ಟೆಲ್ಲದರಲ್ಲೂ ಕಷ್ಟಪಟ್ಟು ಒಂದೊಂದು ಇಟ್ಟಿಗೆ ಕಟ್ಟಿ ಗೋಪುರ ಕಟ್ಟಿಕೊಂಡು ಬಂದು ಎತ್ತರದಲ್ಲಿ ನಿಂತಿರೋ ನೀವು ಯಾವ್ದು ಬೇಕಾದ್ರೂ ಸಿಕ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಯಾಕೋ ಆಮೇಲೆ ಇನ್ನೊಂದು ಗುರುಗಳೇ, ಮನುಷ್ಯನಿಗೆ ಈಸಿ ಸಿಕ್ಬಿಟ್ಟು ಅದ್ರ ಬಗ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಮನುಷ್ಯನಿಗೆ. ನಿಜ. ಅಹಂ ಬಂದ್ಬಿಡುತ್ತೆ. ನಿಜ ನಿಜ. ನಾನೇ ಎಲ್ಲಾ ಮಾಡ್ಕೊಂಬಿಟ್ಟೆ, ನಂದೇನಿಲ್ಲ ಅಹಂ ನನಗೆ ಒಂದ್ಸಲ ತರ ಅನ್ಸುತ್ತೆ, ಅವ್ರು ಇದಕ್ಕೋಸ್ಕರ ಸ್ವಲ್ಪ ಅದ್ರ ಕಷ್ಟ ತೋರಿಸ್ತಿದಾನಲ್ವಾ ಅಂತ. ಬಟ್ ನನಗೆ ಭಗವಂತ ಮೇಲೆ ತುಂಬಾ ನಂಬಿಕೆ ಇದೆ ಗುರುಗಳೇ. ಭಗವಂತ ಕಷ್ಟ ಕಾಲದಲ್ಲಿ ನನ್ನ ಕೈ ಬಿಟ್ಟಿಲ್ಲ, ಕಷ್ಟ ಕೊಟ್ಟಿದ್ದಾನೆ, ಕೈ ಹಿಡಿದಿದ್ದಾನೆ. ಎಲ್ಲೂ ನಿಮ್ಮನ್ನ ಕೈ ಬಿಟ್ಟಿಲ್ಲ. ಖಂಡಿತ ಗುರುಗಳೇ. ಅವರೆಲ್ಲ ತಮ್ಮ ದುಷ್ಟ ಕಣ್ಣುಗಳನ್ನ ಬೀರಿದ್ರು ಕೂಡ ಯಾವುದೋ ದೈವದ ಕಣ್ಣು ನಿಮ್ಮನ್ನ ಕಾಪಾಡ್ಕೊಂಡೇ. ಗುರುಗಳೇ, ನಮ್ಮಮ್ಮ ಹೆಂಗೆ ಅಂದ್ರೆ ಅವರಿಗೆ 10 ರೂಪಾಯಿ 20 ರೂಪಾಯಿ ನೋಟ್ ಕೊಟ್ರೆ ಎಷ್ಟು ಅಂತ ಹೇಳಕ್ಕೂ ಬರಲ್ಲ. ನಮ್ಮ ಅಪ್ಪಂಗೂ ಅವರು ಪ್ರಪಂಚದ ನಾಲೆಡ್ಜ್ ಇಲ್ಲ. ಅಣ್ಣ ತಮ್ಗಳು ಚಿಕ್ಕಪ್ಪ ದೊಡ್ಡಪ್ಪಗಳು 5 ಜನ. ನಿಮ್ಮ ಹತ್ರ ಇದೆಲ್ಲ ಹಳದ್ ಹೇಳಿದ್ದೆ. ಅವ್ರು ಯಾರು ನಾವ್ ಅಪ್ಪನ್ ಟೈಮ್ ಇಸ್ತಾರ, ನಾವ್ ಅಪ್ಪನ ಕರೆಕ್ಟ್ ಟೈಮ್ ಇಸ್ತಾರ ಮದುವೆನೇ ಮಾಡ್ಲಿಲ್ಲ. ಪಾಲ್ ಕೊಡಬೇಕಾಗುತ್ತೆ ಮದುವೆ ಮಾಡಿದ್ರೆ ಆಸ್ತಿ ಇಲ್ಲಿ ಅಂತ. ನಾವ್ ಅಪ್ಪನೇ ಹುಡುಕಿ ಮದ್ವೆ ಆಗಿರೋದು. ಆಮೇಲೆ ನಾವ್ ಅಪ್ಪನ್ ಬ್ಯಾಕ್ ಗ್ರೌಂಡ್ ಏನಿಲ್ಲ, ಇಂತಾರ್ ಮಕ್ಳ ಅಂದ್ರೆ ಅವನೇನ್ ಅಷ್ಟು ಚಾಲ್ತಿ ಇಲ್ಲ ಬಿಡು ಅನ್ನೋ ತರ ಇದಾರೆ. ಬಟ್ ನಾವೆಲ್ಲ ರೀತಿಯಲ್ಲ ಚಾಲ್ತಿ ಇದೀವಿ ಗುರುಗಳೇ. ದುಡಿಮೆ ಮಾಡೋದು ಊರೆಲ್ಲ ಅಪ್ರಿಶಿಯೇಟ್ ಪಡುತ್ತೆ. ನಮ್ ನೋಡಿ ಮಕ್ಳು ಹುಟ್ಟಿದ್ರೆ ಈ ತರ ಹುಟ್ಟಬೇಕಪ್ಪ ಮಕ್ಳು ಅಂತ ಊರಲ್ಲೆಲ್ಲ ತುಂಬಾ ಜನ ಅಪ್ರಿಶಿಯೇಟ್ ಪಡ್ತಾರೆ. ಇದೇ ತಾನೇ ನಿಜವಾದ ಗೆಲುವು. ಯಾವಾಗ ನಾವ್ ಮನೆ ಗುರು ಪ್ರವೇಶ ಅಂತ ಕಾರ್ಡ್ ಕೊಡಕ್ ಹೋದಾಗ ತುಂಬಾ ಜನ ಹೇಳಿದಾರೆ, ನಿನ್ನಂತ ಮಕ್ಳು ನನಗ್ ಹುಟ್ಲಿಲ್ವಲ್ಲಪ್ಪ ಅಂತ. ಗ್ರೇಟ್. ಅದರಲ್ಲೇ ನಿಜವಾದ ಸಾರ್ಥಕತೆ. 29 ವರ್ಷ ಹುಡುಗ 32 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿ ಯಾರದೇ ಶ್ರಮ ಇಲ್ದಾನೆ ಸ್ವಂತ ಶ್ರಮದಿಂದ ಮಾಡಿದಾನೆ ಅಂದ್ರೆ ಎಲ್ರು ಖುಷಿ ಪಡ್ತಾರೆ. ಅದಕ್ಕೆ ನನಗ್ ಭಗವಂತನ ಆಶೀರ್ವಾದ ಇದೆ ಅಂತ ನನ್ ಖುಷಿಯಿಂದ ಹೇಳ್ಬೇಕು. 32 ಅಥವಾ ಅಷ್ಟು ಲಕ್ಷದ ಮನೆ ಕಟ್ಟಿ, ಅಂದ್ರೆ ಯಾವುದೇ ಹಿನ್ನೆಲೆ ಇಲ್ಲದೆ, ಯಾವುದೇ ಅಷ್ಟು ದೊಡ್ಡ ಬೆಂಬಲ ಇಲ್ಲದೆ ನೀವೇ ಇಷ್ಟೆಲ್ಲ ಒದ್ದಾಡ್ಕೊಂಡು ಅಂದ್ರೆ ನೀವ್ ಎಷ್ಟು ಸರಿಯಾದ ದಾರಿಯಲ್ಲಿ ನಡೆದಿರ್ಬೇಕಲ್ಲ. ಗಮನ ಕೊಟ್ಟು ಪರೋಡಿ ಬಿದ್ದು ಹಾಳಾಗಿ ಯಾವ್ದೋ ಹುಡುಗಿಯಿಂದ ಇನ್ನೇನೋ ಮಾಡ್ಕೊಂಡು ಹೋಗಿದ್ದಿದ್ರೆ ತುಂಬಾ ಜನ ನನಗೆ ಹೇಳ್ತಾರೆ ಗುರುಗಳೇ, ತಂದೆ ಅಂತ ಇವನು ಅಂತವನೇ ಹಂಗೆ ಆದ ಅಂತ ಇನ್ನೂ ಹೆಚ್ಚು ಹಾಳಾಗ್ತಿದ್ದೆ.
ತುಂಬಾ ಜನ ಹೇಳ್ತಾರೆ ಅಲ್ಲಿ ಯಾವ್ದಾರ ಹುಡುಗಿ ಲವ್ ಮಾಡ್ಕೊಂಡ್ ಮದ್ವೆ ಆಗಬಿಟ್ಟು ಈ ಕಾಲದಲ್ಲಿ ಹುಡುಗಿ ಹುಡ್ಕೊಂಡ್ ಕೂತಾನೆ. ನಿಮ್ ಜಾಗದಲ್ಲಿ ನಾನಿದ್ರೆ ಎಷ್ಟು ಹುಡುಗಿಯರ್ ಬೆಳೆಸ್ಕೊಂಡೆ, ಫ್ರೆಂಡ್ಸ್ ಆಡ್ಕೊಂಡಿದ್ದಾರೆ ಗುರುಗಳೇ. ಇಲ್ಲ, ಅದು ಹುಡುಕೋದು ಅಥವಾ ಲವ್ ಮಾಡೋದು ಅಂತಲ್ಲ, ಆ ಗಳಿಗೆ ಒದಗಿ ಬಂದಾಗ ಎಲ್ಲವೂ ರಾಜಮಾರ್ಗದಲ್ಲೇ ಆಗುತ್ತೆ. ಅಲ್ಲ ಗುರುಗಳೇ, ನಮ್ಗೂ ಲವ್ ಮಾಡ್ಬೇಕು ಅಂತ ಆಸೆ ಇದೆ ಗುರುಗಳೇ, ಬಟ್ ಜವಾಬ್ದಾರಿ ನಮ್ಮನ್ನ ಬೇರೆ ಕಡೆ ಎಳಿಲಿಕ್ಕೆ ಬಿಡ್ಲಿಲ್ಲ ಗುರುಗಳೇ. ಅಲ್ಲಪ್ಪ, ಈಗ ಲವ್ ಬಗ್ಗೆ ನಾವು ತಪ್ಪು ಅಭಿಪ್ರಾಯಕ್ಕೆ ಬರೋದೇ ಬೇಡ. ಲವ್ ಅನ್ನೋದು ಶ್ರೇಷ್ಠವಾದದ್ದೇ. ಆದರೆ ಜವಾಬ್ದಾರಿ ಇಲ್ಲದ ಅಥವಾ ಜವಾಬ್ದಾರಿ ವಹಿಸಿಕೊಳ್ಳದೆ ಅಥವಾ ಬಂದವಳನ್ನ ಸಾಕುವ ಅರ್ಹತೆ ಯೋಗ್ಯತೆ ಗಳಿಸದೆ ನಾವು ಸುಮ್ಮನೆ ಲವ್ ಅನ್ನತ ಹೋದ್ರೆ ಅದು ಇಂದ್ರಿಯ ಚಪಲ ಆಗುತ್ತೆ. ಅದು ಲವ್ ಅಲ್ಲ. ಪ್ರೇಮ, ಪ್ರೀತಿ ಅದು ಒಬ್ಬರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಅದು ಕೇವಲ ಯಾವುದೋ ಬಯಕೆಯನ್ನು ಈಡೇರಿಸಿಕೊಳ್ಳೋ ಕಾರಣಕ್ಕೆ ಲವ್ ಅನ್ನೋ ಮುಖವಾಡ ಧರಿಸಿದ್ರೆ ಅದು ಪ್ರೇಮ ಅಲ್ಲ, ಅದು ಚಪಲ. ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲ ಇಷ್ಟು ಕಷ್ಟಪಟ್ಟು ಬಂದಿದ್ದಾನಪ್ಪ ಈ ಹುಡುಗ, ಸ್ವಂತ ಯಾರ್ದು ಬೆಂಬಲ ಇಲ್ಲದೆ ಇಷ್ಟೆಲ್ಲ ಒದ್ದಾಡ ಬಂದಿದ್ದಾನೆ ಅಂತ ನಿಮ್ಮ ಎಲ್ಲ ಹಿನ್ನೆಲೆ ಬಗ್ಗೆ ಒಂದು ಹೆಮ್ಮೆ ಇರುವ, ಖುಷಿ ಪಡುವ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಹೆಣ್ಮಗಳು ಸಿಕ್ಕಿದ್ರೆ ಲವ್ ಮಾಡಿ ತಪ್ಪೇ ಇಲ್ಲ. ಖಂಡಿತ ನನಗೆ ಅಂತಳನ್ನೇ ಕೊಡ್ತಾನೆ ಅಂತ ಭರವಸೆ ಇದೆ ಗುರುಗಳೇ. ಭಗವಂತನ ಮೇಲೆ ನಂಬಿಕೆ ಇದೆ ಗುರುಗಳೇ, ಯಾರ ಮೇಲೆ ನನಗೆ ನಂಬಿಕೆ ಇಲ್ಲ, ಭಗವಂತನ ಮೇಲೆ ನಂಬಿಕೆ ಇದೆ. ಬಟ್ ಒಂದ್ಸಲಿ ನಮ್ಗುನು ಲವ್ ಮಾಡ್ಬೇಕು ಅಂತ ಆಸೆ, ಬಟ್ ಜವಾಬ್ದಾರಿಗಳು ನಮ್ಮನ್ನ ಅದಕ್ಕೆ ಯಾವ್ದಕ್ಕೂ ಆ ಕಡೆ ಅಡಿಟ್ ಆಗಕ್ಕೆ ಬಿಡ್ಲಿಲ್ಲ. ನೀವ್ ಹೇಳ್ದಂಗೆ ಕರ್ಕೊಂಡು ಮದ್ವೆ ಲವ್ ಮಾಡಿ ಕರ್ಕೊಂಡ್ ಹೋದ್ರೆ ಒಂದ್ ಒಳ್ಳೆ ಮನೆ ಇಲ್ಲ, ಅವಳಿಗೆ ಸೇಫ್ಟಿ ನೋಡ್ಕೊಳಕ್ ಆಗಲ್ಲ, ಒಂದೊಂದ್ ಗಿಲ್ಟ್ ಕಾಡ್ತಾ ಇತ್ತು ಗುರುಗಳೇ. ನಿಜ. ಇವತ್ತಿಗೆ ಯಾವುದೋ ಒಂದು ಹೆಣ್ಮಗಳಂತವ್ರು ಬಂದ್ರೆ ಲವ್ ಅನ್ನೋದು ಅದು ಯಾವ ಕಾಲಕ್ಕಾದರೂ ಬದುಕಿಗೆ ಒಬ್ಬಳೇ ಹೆಣ್ಣು, ಅವಳನ್ನು ನಾವು ದೇವತೆ ಥರ ಕಾಣಬೇಕು, ಅವಳನ್ನೇ ಸರ್ವಸ್ವ ಅಂದುಕೊಂಡು ಅವಳಿಗೆ ಬೇಕಾದ ಎಲ್ಲ ರೀತಿಯ ಸುಖ, ಸಂತೋಷ, ನೆಮ್ಮದಿ ಹಾಗೂ ಗೌರವ ಕೊಟ್ಟುಕೊಂಡು ಬಾಳಿಸಬೇಕು. ಈ ವರ್ಷಕ್ಕೊಂದೊಬ್ಳು, ಮುಂದಿನ ವರ್ಷಕ್ಕೊಬ್ಳು ಹಂಗೆ ಬದುಕಲ್ಲ. ಇವತ್ತಿಗೆ ನೀವು ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದೀರಿ. ಈಗ ಒಂದು ಹೆಣ್ಣನ್ನು ನೀವು ಬಾಳಿಸ್ಲಿಕ್ಕೆ ಅರ್ಹತೆ ಮತ್ತು ಶಕ್ತಿಯನ್ನು ಪಡೆದಿದ್ದೀರಿ, ಹೌದಲ್ಲ? ಈಗ ಹಿಂದೇನೋ ಹಂಗಿರ್ಲಿಲ್ಲ, ಅದಕ್ಕೆ ಅವಕಾಶವೂ ಇರ್ಲಿಲ್ಲ, ಅಷ್ಟು ಶಕ್ತಿನೂ ಇರ್ಲಿಲ್ಲ, ಅಷ್ಟು ಸಮಯವೂ ಇರ್ಲಿಲ್ಲ, ಅಷ್ಟು ಸೌಕರ್ಯವೂ ಇರ್ಲಿಲ್ಲ. ನಾನ್ ಹೆಂಗಿದ್ದೆ ಅಂದ್ರೆ, ಒಬ್ರು ಓನರ್ ಮನೇಲಿ ನಾನು ಕೆಲಸ ಮಾಡ್ಕೊಂಡು ಅವ್ರ ಮನೆ ಊಟ ತಿಂಡಿ ಮಾಡ್ಕೊಂಡು ಮನೆ ಮಗನ್ ತರ ಇದ್ದೆ. ನಾನೇ ಇನ್ನೊಬ್ರ ಮನೇಲಿ ಅವಳನ್ನ ಕರ್ಕೊಂಡ್ ನಾನು ಎಲ್ಲಿ ಇಟ್ಕೋಣ ಅನ್ನೋ ಒಂದು ಭಯಾನಕ ರೆಸ್ಪೆಕ್ಟ್. ಇವತ್ತಿನ ಕಾಲಕ್ಕೆ ತಾತ್ಕಾಲಿಕನಪ್ಪ, ಅವಳು ಬರ್ಬೋದು, ನೀನು ಕರ್ಕೊಂಡು ಹೋಗ್ಬೋದು. ಆದ್ರೆ ಇಂತಹ ಬಣ್ಣದ ಜಗತ್ತಿನಲ್ಲಿ ಚೆನ್ನಾಗಿ ಬಾಳಿಸುವಷ್ಟು ಶಕ್ತಿ ಇದ್ದಾಗ ಮಾತ್ರ ಇರ್ತಾಳೆ. ಕೆಲವೊಬ್ರು ಇರ್ತಾರೆ, ಗುಡಿಸ್ಲಲ್ಲಾದ್ರೂ ನಾನು ಗುಡಿಸ್ಲಲ್ಲೇ ಬರ್ತೀನಿ, ನಡೀರಿ, ನನಗೆ ನೀನೇ ಮುಖ್ಯ, ನಾನು ಅಯೋಧ್ಯೆ ನಂಬಿ ಬಂದಿಲ್ಲ, ನಾನು ರಾಮನ್ ನಂಬಿ ಬಂದಿರೋದು ಅನ್ನೋ ಸೀತೆ ಇರ್ತಾರೆ. ಆದರೆ ಬಹುತೇಕ ಹಾಗಿಲ್ಲ. ಕೇಳಿಸ್ಕೊ, ಇವತ್ತಿನ ಕಾಲಕ್ಕೆ ನಾನು ಈಗ ಅವಳು ಕಾಲೇಜ್ ಓದ್ತಿರ್ಬೋದು, ಅವಳು ಸ್ಕೂಲಲ್ಲಿ ಕಾಲೇಜು PUCನೋ ಡಿಗ್ರಿನೋ ಓದ್ತಿರ್ಬೋದು, ಏನೋ ಮೋಹಕ್ಕೆ ಸಿಕ್ಕಿ ನಾನು ಬರ್ತೀಯ ಅಂದೆ, ಬರ್ತೀನಿ ಅಂದ್ಲು, ಕರ್ಕೊಂಡು ಬಂದ್ಬಿಟ್ಟೆ, 3 ದಿನ ಎಲ್ಲೋ ಬಾಡಿಗೆ ಮನೆ ಮಾಡಿಕೊಂಡೆ, ಬದುಕಿಸ್ದೆ. ಆದರೆ ಈ ನಿನ್ನ ಜೊತೆ ಏನೋ ಆ ನಶೆಯಲ್ಲಿ ಬಂದ್ಲಲ್ಲ ಅವಳು, ಹೊರಗಡೆ ಎಲ್ಲ ಚೆನ್ನಾಗಿರುವ ಹುಡುಗಿ ಎಲ್ಲ ಸೆಟ್ಲಾಗಿ ಚೆನ್ನಾಗಿರೋರು ನೋಡಿದಾಗ ನೀನು ಅವಳಿಗೆ ಜಿಗುಪ್ಸೆ ಆಗ್ತಾ ಬರ್ತೀಯ. ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅನ್ಸ್ಬಿಡುತ್ತೆ ಅವಳಿಗೆ. ಅವಾಗ ನಿಧಾನವಾಗಿ ನಿನ್ನಿಂದ ಜಾರ್ಕೊಳಕ್ ನೋಡ್ತಾಳೆ. ಅದೇ ಕರ್ಕೊಂಡು ಬಂದು ನೀನು ಫಿನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ ಎಲ್ಲ ರೀತಿಯಲ್ಲೂ ಶಕ್ತಿ ಇದ್ರೆ ಅವಳಿಗೆ ಬೇಕಾದ ಎಲ್ಲ ರೀತಿಯ ಸಂತೋಷ, ನೆಮ್ಮದಿಯನ್ನು ಕೊಟ್ಟು ಅವಳಿಗೆ ಇನ್ನೊಂದು ಕಡೆ ಏನೋ ಗಮನನೇ ಹೋಗಬಾರ್ದು ಹಂಗೆ ಬಾಳಿಸ್ಬೋದು. ಏನು ಇಲ್ದಾಗ ಕರ್ಕೊಂಡು ಬಂದ್ರೆ ಅಂದ್ರೆ ನಿನ್ನ ಮನೇಲಿ ಆ ಅಕ್ಕಿಗೆ ಕಾಳು ಹಾಕ್ಲಿಕ್ಕಾದ್ರೂ ಕಾಳಿನ ವ್ಯವಸ್ಥೆ ಇದ್ರೆ ಅಕ್ಕಿ ಕರ್ಕೊಂಡು ಬಾ, ಇಲ್ಲಾಂದ್ರೆ ಅಕ್ಕಿ ನಿನ್ ಜೊತೆ ಇರಲ್ಲ. ಕಾಳೆಲ್ಲಿದೆ ಹುಡ್ಕೊಂಡು ಹೋಗುತ್ತಲ್ಲ, ಅದು ಅವ್ರ ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ. ಬದುಕಲ್ಲಿ ಯಾರನ್ನ ಮನೆಗೆ ನೆಂಟ್ರನ್ನ ಕರಿಬೇಕಾದ್ರೂ ನನ್ಗೆ ಅವ್ರನ್ನ ಸಾಕೋ ಶಕ್ತಿ ಇದ್ರೆ ಕರಿಬೇಕು. ಆದ್ರೆ ಅವರಾಗೆ ಬರೋ ನೆಂಟ್ರುಗಳು ಬಹಳ ಕಡಿಮೆ. ಇವತ್ತೆಲ್ಲ ಲೆವೆಲ್ ನೋಡಿ ನಮ್ಮ ಹತ್ರ ಇದೆ ಅಂದ್ರೆ ಒಂದ್ ಕಾರಣಕ್ಕೆ ಬರೋರು. ನಾವ್ ಗಳ್ಳಿ ಕಡೆ ಒಂದ್ ಗಾದೆ ಹೇಳ್ತಾರೆ, ನಮ್ಮನೇಲಿ ಸೋರೆಲ್ಲ ಅನ್ನ ಇದ್ರೆ ಮನೆ ತುಂಬಾ ನೆಂಟ್ರು ಅಂತ. ಹೌದಪ್ಪ, ಮನೇಲಿ ಗುಂಡ್ಕಲ್ ಆಡ್ತಿದ್ರೆ ಇಲ್ಲ ಅಂದ್ರೆ ಅದಂಗಿಲ್ಲ. ಜೀವನ ಹಾಗೆ, ಅದು ಈ ಸಮಾಜ ಕೆಟ್ಟದ್ದು ಅಂತ ಅಲ್ಲಪ್ಪ, ಲೋಕ ಇರೋದೇ ಹಾಗೆ. ಅಕ್ಕಿ ಕಾಳಿ ಅಥವಾ ಅಲ್ಲೇನೋ ಅನ್ನ ಬಿದ್ದಿದ್ದೇನೆ ಕಾಗೆ.
ಒಂದೊಂದ್ಸಲಿ ಆಗಿನ ಬೇಜಾರಾಗುತ್ತೆ ಗುರುಗಳೇ, ಒಂದೊಂದ್ಸಲಿ ಬೇಜಾರಾಗುತ್ತೆ. ನನ್ ಜೀವನದಲ್ಲಿ ಕೆಟ್ಟ ಚಟ ಮಾಡ್ಲಿಲ್ಲ, ಒಂದ್ ಗುಟ್ಕಾ ಹಾಕ್ಲಿಲ್ಲ, ಒಂದು ಹುಡ್ಗಿರ್ ಚಟ ಮಾಡ್ಲಿಲ್ಲ, ಒಂದು ಎಣ್ಣೆ ಹೊಡಿಲಿಲ್ಲ, ಹ್ಮ್ ಕೆಟ್ಟ ದಾರಿಗ್ ತುಳಿಲಿಲ್ಲ. ನಮ್ದೇನಿತ್ತು, ತಂದೆ ತಾಯಿ ದಡ್ರಾಗಿದ್ದಾರೆ, ನಮ್ ಜೀವನ ಆತರ ಆಗ್ಬಾರ್ದು. ಹ್ಮ್ ನಾಳೆಗ್ ಮದ್ವೆ ಆದ ನನ್ ಮಕ್ಳು ನಾನ್ ಪಟ್ಟಿರೋ ಕಷ್ಟ ಪಡ್ಬಾರ್ದು. ಇನ್ನೊಬ್ರ ಮನೆಗಿದ್ದು ಕಣ್ಣೀರ್ ಹಾಕೊಂಡು ಗುರುಗಳೇ, ಒಂದು ಊಟ ಹಾಕ್ಬೇಕಾದ್ರೆ ಅವ್ರು ಬೈದಿದ್ದಾಗ ತುಂಬಾ ಹತ್ತಿದೀನಿ ಗುರುಗಳೇ, ಚಿಕ್ಕ ಏಜಿಗೆನೆ. ಹ್ಮ್ ನಾನು SLC ಗೆ ಡ್ರಾಪ್ ಮಾಡ್ಕೊಂಡು ಅಂಗಡಿಗೆ ಬಂದು ಇನ್ನೊಬ್ರ ಅಂಗಡಿಯಲ್ಲಿ ಸೇರ್ಕೊಂಡು ಈ ಲೆವೆಲ್ಗೆ ಬಂದಿದ್ದೀನಿ ಅಂದ್ರೆ ನನ್ ಪಟ್ಟಿರೋ ಕಷ್ಟನೇ ಗುರುಗಳೇ ಇದಕ್ಕೆಲ್ಲ. ಈಗ ನಾವೇನು ಚಟ ಮಾಡ್ಲಿಲ್ಲ, ನಾವೇನು ಮೋಜು ಮಸ್ತಿ ಮಾಡ್ಲಿಲ್ಲ, ನಮಗೆ ಯಾಕೆ ಹಿಂಗೆ ಅಂತ ನೋಡಿ, ಹಾ ಅವೆಲ್ಲ ಮಾಡಿದವರು ಇವತ್ತಿಗೆ ಏನಿದ್ದಾರೆ ಒಂಚೂರು ಯೋಚನೆ ಮಾಡಿ ನೋಡಿ. ಒಂದು ವೇಳೆ ನೀವು ಹಂಗ ಮಾಡಿದ್ರೆ ಏನೋ ರೋಗ ಬಂದು ಒದ್ದಾಡ್ತಿದ್ರಿ ಅಷ್ಟೇ. ಗುರುಗಳೇ, ನನ್ ಫ್ರೆಂಡಿಗೆ ಒಂದ್ ಮದ್ವೆ ಮಾಡ್ಸೆ ಗುರುಗಳೇ, ನಾನೇನೆ ಹುಡ್ಕಿ ಜವಾಬ್ದಾರಿ. ಅವ್ನ್ ಎಣ್ಣೆ ಕುಡಿತಾ ಇದ್ದ, ಏನೋ ಮುಂದೆ ಒಳ್ಳೆ ದಾರಿಲಿ ಬರ್ತಾನೆ ಅಂತ ಮದ್ವೆ ಮಾಡಿಸ್ತೆ. ಆ ಮದ್ವೆ ಮಾಡ್ಸಿರು ಎಣ್ಣೆ ಕುಡಿಯೋದ್ ಬಿಡ್ತಾನೆ ಇಲ್ಲ ಗುರುಗಳೇ. ಮದುವೆ ಕುಡಿತಾನೆ ಅಂತ ಗೊತ್ತಿತ್ತು, ಬಟ್ ನೀವು ಸರಿ ಹೋಯ್ತಾನೆ ಅಂತ ಮದುವೆ ಮಾಡಿಸೋದ್ರ? ಮದ್ವೆ ಅವ್ನಿಗೆ ತಂದೆ ಇಲ್ಲ, ಗುಡ್ ಫ್ರೆಂಡ್, 10 ವರ್ಷ ಫ್ರೆಂಡ್ಶಿಪ್. ಹ್ಮ್ ಪಾಪ ಅವನಿಗೆ ಜವಾಬ್ದಾರಿಗೆ ನೋಡೋರಿಲ್ಲ. ನಮ್ದು ಅದೇ ಪರಿಸ್ಥಿತಿ ಅಲ್ಲ ಗುರುಗಳೇ, ತಂದೆ ಇದ್ರು ನಮಗೆ ಅವ್ರೇನ್ ನೋಡತಾರ ಇಲ್ಲ. ನಾವ್ ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಭಗವಂತ ನಮಗೆ ಒಂದ್ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡ್ತಾನೆ ಅಂತ ಮದ್ವೆ ಮಾಡ್ಸಿದ್ವಿ. ಅವ್ನು ಇನ್ನು ಕುಡಿತಾ, ಈ ಗಂಡ ಹೆಂಡತಿ ಚೆನ್ನಾಗಿದಾರೆ, ಬಟ್ ಎಣ್ಣೆ ಹೊಡೆಯೋದು ಕಮ್ಮಿ ಆಗೇ ಇಲ್ಲ ಗುರುಗಳು. ಹ್ಮ್ ಕೇಳಿದ್ರೆ ನಮ್ಗೆ ಬೈತ, ಹಳೆ ಕಾಲದನು ನೀನೊಬ್ಬ, ಈ ಕಾಲದಾಗ ಯಾರಿದ್ದಾರೆ, ನಾವೇ 1000 ವರ್ಷ ಬದುಕ್ತಿವ, ಇರೋ ತನಕ ಕುಡಿಬೇಕು, ಮಜಾ ಮಾಡ್ಬೇಕು, ನಾಳೆಗ್ ಹಿಂಗ್ ಸತ್ತೋದ್ರೆ ಅಲ್ಲೇ ಬ್ರಹ್ಮ ನೀನ್ ಹಂಗೆ ವಾಪಸ್ ಕಳಿಸ್ಬಿಡ್ತೀನಿ, ಹ್ಯಾಬಿಟ್ ಮಾಡಿಲ್ಲ ಹೋಗು ಅಂತ ಮತ್ತೆ ವಾಪಸ್ ಕಳಿಸ್ಬಿಡ್ತಾನು. ಈ ತರ ನಮ್ಗೆ ಬುದ್ಧವಾದ ಹೇಳ್ತಾ. ಇನ್ಶೂರೆನ್ಸ್ ಮಾಡಿಸೋಣ ನಿಮ್ ಫ್ರೆಂಡು? ಇನ್ಶೂರೆನ್ಸ್ ಮಾಡ್ಸಿಲ್ಲ ಗುರುಗಳೇ ಅವರು. ಅಷ್ಟೇ. ಗುರುಗಳೇ ಅವ್ರದ್ದು ನನಗೆ ಒಂದೊಂದ್ಸತಿ ಬೇಜಾರಾಗುತ್ತೆ. ಅವರು ಎಣ್ಣೆ ಹೊಡೆದು ಅವ್ರು ಏನು ನಮ್ ತರ ಕಷ್ಟ ಪಡ್ಲಿಲ್ಲ, ಆದ್ರೆ ಅವ್ರ ಮದ್ವೆ ಆಗಿ ಇವಾಗ ಅವ್ರ ಹೆಂಡತಿನ ಪ್ರೆಗ್ನೆಂಟ್, ಅವ್ರೆಲ್ಲ ಚೆನ್ನಾಗಿದ್ದಾರೆ, ನಾವ್ ಮಾಡ್ತೀವಿ ಮದ್ವೆ, ಬಟ್ ನಮ್ಗೆ ಭಗವಂತ ಕೇಳಿಸ್ಕೊ, ಬದುಕಲ್ಲಿ ಅವನ್ ಎಣ್ಣೆ ಹೊಡಿತಾನ, ಕುಡಿತಾನ, ಅವನ್ ಕೊಲೆಗಾರನ ನೋಡಿ. ನಮ್ಮ ಪಾಲಿಗೆ ಏನೇನು ನಮ್ಮ ಭಾಗ್ಯದಲ್ಲಿ ಇದೆಯೋ ಅದು ಯಾವ ಯಾವ ಕಾಲಕ್ಕೆ ನಮಗೆ ಬಂದು ತಲುಪಬೇಕು. ನಿಮ್ಮಷ್ಟು ಏನೂ ಕಷ್ಟಪಟ್ಟಿಲ್ಲದ ಮೋಜು ಮಸ್ತಿ ಮಾಡಿಕೊಂಡು ಪರೋಡಿ ತರ ಅಲೆದ ಯಾವುದೋ ಹುಡುಗನಿಗೆ 24 ಮದುವೆ ಆಗ್ಬೋದು. ಅದರ ಅರ್ಥ ಅವನು ಅದೃಷ್ಟವಂತ ಅಂತ ಅಲ್ಲ. ಅಥವಾ ನಿಮ್ ಕಷ್ಟಪಟ್ಟು ಇಷ್ಟೆಲ್ಲ ಬಂದ್ರು ನಿಮ್ 31 ಆದ್ರೂ ಮದುವೆ ಆಗಿಲ್ಲದೆ ಇರ್ಬೋದು. ಅದರ ಅರ್ಥ ನೀವು ದುರಾದೃಷ್ಟ. 29 30 ಕೇಳಿಸ್ಕೊಳ್ಳಿ, ಅದರ ಅರ್ಥ ನಿಮ್ಗೆ ನೀವು ದುರಾದೃಷ್ಟವಂತರು ಅಂತ ಅಲ್ಲ. ಬದುಕಲ್ಲಿ ನಮ್ಮ ಪಾಲಿಗೆ ಏನೇನು ನಮ್ಮ ಭಾಗ್ಯದಲ್ಲಿ ಇದೆಯೋ ಅವೆಲ್ಲ ಕಾಲಕ್ಕೆ ನಿಮ್ಮ ಪಾಲಿಗೆ ಬರಬೇಕಾದದ್ದು ಸ್ವಲ್ಪ ತಡವಾಗಬಹುದು, ಅದನ್ನ ಯಾರೂ ತಪ್ಸೋಕಾಗಲ್ಲ. ಆದ್ರೆ ಯಾವುದು ನಿಮ್ಮ ಭಾಗ್ಯಕ್ಕಿಲ್ವೋ ಅದನ್ನ ಯಾವ ಇನ್ಫ್ಲೂಯೆನ್ಸ್ ಮಾಡಿ ತಾಲೂಕು ಆಫೀಸಲ್ಲಿ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡಂಗೆ ನಮ್ಮ ಪಾಲಿನಲ್ಲಿ ಇಲ್ಲದೆ ಇರೋದನ್ನ ನಾವು ವಿಧಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳೋಕ್ಕಾಗಲ್ಲ. ನಾವೇನ್ ಅಂದ್ಕೊಳ್ಬೇಕು ನೋಡಿ, ಹಾಗೆ ಕುಡಿತಾನೆ, ಹಾಗೆ ಜವಾಬ್ದಾರಿ ಇಲ್ದಂಗೆ, ಅಥವಾ ಏನೋ ಒಂದು ರೀತಿಯಲ್ಲಿ ಚಟದಲ್ಲಿ ಇರ್ತಕ್ಕಂಥವನಿಗೆ ಅಷ್ಟೆಲ್ಲ ಆಯ್ತು, ಅವ್ನ ಹೆಂಡತಿ ಇವತ್ತು ಪ್ರೆಗ್ನೆಂಟು, ಅವನ ಬದುಕು ಚೆನ್ನಾಗಿದೆ, ಹಂಗೆ ಹಿಂಗೆ ಅಂತ ಅನ್ಬೋದು. ಅವನು ಕುಡಿತಾನೆ ಅಂದ ಮಾತ್ರಕ್ಕೆ ಅವನ ಪಾಲಿನಲ್ಲಿರುವ ಭಾಗ್ಯಗಳು ಅವನಿಗೆ ಬರಲ್ಲ ಅಂತಲ್ಲ, ಆದ್ರೆ ಬಂದಿರುವ ಭಾಗ್ಯಗಳ ಬೆಲೆ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಕೈ ಮೀರಿ ಹೋಗಿರುತ್ತೆ. ಹಾಗಾಗಿ ಅವರು ಅಷ್ಟೆಲ್ಲ ಚಟದಲ್ಲಿದ್ದವರು, ಅವ್ರಿಗೆ ಒಳ್ಳೇದಾಗಿದೆ, ನಮ್ಗೆ ಹಿಂಗಾಗಿ ಏನಾಗಿದೆ, ಚೆನ್ನಾಗೇ ಇದ್ದೀರಿ. ನಾಳೆ ದಿನ ಅವನ ಹೆಂಡತಿ ಒಂದ್ ದಿವಸ ಏನಕ್ಕೋ ಇವ್ನು ಕುಡಿತಾ ನೋಡೋಕ್ಕಾಗದೆ, ಯಾಕಂದ್ರೆ ಇನ್ನು ಈಗ ಪ್ರೆಗ್ನೆಂಟು, ಬದುಕು ಹೀಗಿದೆ, ನಾಳೆ ಹಂಗೆ ಇರುತ್ತೆ ಅಂತ ಏನಿಲ್ಲ, ಅಥವಾ ಏನೋ ಆಗಲಿ ಅಂತ ಅಲ್ಲ, ಬದುಕು ಹಂಗೆ ಇರಲ್ಲಪ್ಪ. ಕುಡಿತಾಳೆ ಅಂತ ಜಗಳನೂ ಮಾಡ್ಕೊಂಡ್ ಮನೆ ಬಿಟ್ಟು ಹೋಗಿದ್ಲು ಗುರುಗಳು ಸ್ವಲ್ಪ ಅದಕ್ಕೆ ಈಗ ಏನೋ ಆಗಿ ಹಾಸಿಗೆ ಇಡದ್ನಪ್ಪ, ಅವಳು ಮದುವೆ ಮಾಡಿ ತಪ್ಪಿಗೆ ನೀನ್ ಬೈಕೊಂಡು ಅವಳು ಸೇವೆ ಮಾಡ್ತಾಳ ಅಷ್ಟೇ. ಅದೇ ಹಂಗೆ ಆಗಿದ್ದು. ಡೈರೆಕ್ಟ್ ಬೈದ್ಲು, ಕುಡಿಯಲ್ಲ ಅಂತೇಳಿ ಮದುವೆ ಮಾಡ್ಸಿದ್ದೆ, ಎಲ್ಲ ಬಿಟ್ಟು ಮಾಡ್ತಾನ ಅವನು ಅಂತ ನನಗೆ ಬೈದ್ಲು. ನಾನು ಹೇಳೋದು ಅದು ದೊಡ್ಡ ಪಾಪನಪ್ಪ. ಗೊತ್ತಿಲ್ಲ ನಿನ್ ಮನಸ್ಥಿತಿಲಿ ಅವತ್ತಿಗೆ ಏನಿತ್ತು. ಸ್ನೇಹಿತನಿಗೆ ಉಪಕಾರ ಮಾಡೋದು ಬೇರೆ ತರ ಮಾಡೋಣ, ಬಟ್ ಯಾವಾಗ ಒಂದು ಹೆಣ್ಣಿನ ಬದುಕು ಅಂತ ಬರುತ್ತೆ, ನಾವು ಅದನ್ನ ಮುಚ್ಚಿಟ್ಟು ಮಾಡಬಾರ್ದು. ಗುರುಗಡೆ ಅದೇ ಅವ್ನು ಕುಡಿತಾನೆ ಅಂದ್ರೆ ಫುಲ್ ಜವಾಬ್ದಾರಿ ಮರ್ತು, ಇಲ್ಲ ಜವಾಬ್ದಾರಿ ಇದಾನೆ, ಸ್ವಲ್ಪ ಕುಡಿತಾನೆ ಗುರುಗಡೆ. ಯಾರಿಗ್ ಗೊತ್ತು, ಅದೇ ನಿಮ್ಗೆ ಯಾಕೋ ತಡೀತಾ ಇರ್ಬೋದೇನೋ. ಅದಕ್ಕೆ ನಾನು ಹೇಳೋದೇನಂದ್ರೆ, ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಉಪಕಾರ ಮಾಡೋದು ಅಂತ ಬಂದಾಗ ನಾವು ಕೆಲವು ವಿಚಾರಗಳು ಬಹಳ ಸೂಕ್ಷ್ಮ. ಈ ಮದುವೆ ಮಾಡಿಸೋದು ಏನಾಗುತ್ತೆ, ನೀವು ಅದು ತುಂಬಾ ಕೆಟ್ಟು ಹೋಗಿರ್ಲಿಲ್ಲ ಸಾರು, ಎಲ್ಲ ಇತ್ತು, ಒಂಚೂರು ಏನೋ ಕುಡಿತಾನೆ, ಆ ಚೂರು ಅನ್ನೋದು ಇವತ್ತು ಬಹಳ ದೈತ್ಯವಾದಾಗ ಎಷ್ಟು ಪಶ್ಚಾತ್ತಾಪ ಕಾಡುತ್ತಲ್ಲಪ್ಪ ನಿನ್ಗೆ. ನಾನ್ ದಿನ ಬೈತೀನಿ ಗುರುಗಳೇ, ನಾನ್ ಮದುವೆ ಮಾಡ್ಸಿದೀನಪ್ಪ, ನನಗ ಪಶ್ಚಾತ್ತಾಪ ಬರ್ಬಾರ್ದು, ನೀನ್ ಬಿಟ್ಬಿಡು ಅಂತ. ನಾನೇನ್ ಕುಡ್ದೇನು ಹೊಡಿತೀನ, ಹೆಂಡತಿ ತಂದಾಗ್ತಿಲ್ವಾ, ಚೆನ್ನಾಗ್ ನೋಡ್ಕೊಂತಿಲ್ವಾ, ಚೆನ್ನಾಗಿದ್ದಾರೆ, ಬಟ್ ಆ ಹುಡುಗಿನೂ ಅನ್ಸಸ್ಕೊಂಡ್ ಹೋಗ್ತಾ ಇದೆ, ಕುಡಿತಾನೆ ಗೊತ್ತಿದ್ರು. ಆಯ್ತು ಏನೋ ಹಂಗಾಗಿದೆ, ಬಟ್ ದಯವಿಟ್ಟು ಕೇಳ್ತಾ ಇರೋರು ಅಥವಾ ನೋಡ್ತಾ ಇರೋರು ಯಾರಿಗಾದ್ರೂ ಹೇಳೋದು, ಒಂದು ಮದುವೆನೋ ವಿಚಾರ ಬಂದಾಗ ಅವ್ನು ಚಿಕ್ಕದಾಗಿ ಬಾರ್ಗೋಗಿ ಚಿಕ್ಕ ಲೋಟದಲ್ಲಿ ಏನೋ ಸಣ್ಣದಾಗ ಕುಡ್ದು ಬರ್ತಾನೆ ಸರ್, ಅವನೇನು ದೊಡ್ಡ ಕುಡ್ಕಲ್ಲ.
ವಿಷ ಕುಡಿತಾನೆ ಅನ್ನೋದಾದ್ರೆ ಅದು ಸ್ವಲ್ಪ ತೊಟ್ಟಾದ್ರೂ ತನ್ನ ಕೆಲಸ ಅದು ಮಾಡೇ ಮಾಡುತ್ತೆ. ಸ್ವಲ್ಪ ಖಂಡಿತ ಲೇಟಾಗಿ ಮಾಡ್ಬೋದು ಅಷ್ಟೇ. ನಿಮಗೆ ಈಗಲೇ ಮಾಡಲ್ಲ, ಅದು ಲೇಟಾಗಿ ಮಾಡುತ್ತೆ ಅಷ್ಟೇ ಅನ್ನೋದೇ ನಿಮಗೆ ಸಮಾಧಾನ ತಂದುಕೊಂಡು ನೀವು ಮದುವೆ ಮಾಡಂಗಿಲ್ಲ. ಅದು ಲೇಟಾಗಾದ್ರೂ ಅದು ಮಾಡೋದೇ ಅಲ್ವಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಖಂಡಿತ ಗುರುಗಳೇ. ಹಾಗಾಗಿ ಆಮೇಲೆ ನನ್ ಮೇಲೆ ಆಣೆ ಮಾಡಿದ್ದ, ಫ್ರೆಂಡ್ಶಿಪ್ ಮೇಲೆ ಆಣೆ, ನಾನ್ ಬಿಡ್ತೀನಿ, ನನಗೆ ಮದುವೆ ಮಾಡಿ ಜವಾಬ್ದಾರಿ ಬರುತ್ತೆ, ಬಿಡ್ತೀನಿ ಎಂದಿದ್ದ. ಓ ಒಂದ್ ನಿಮ್ಮೇಲೆ ಆಣೆ ಮಾಡಿ ಆ? ಒಳ್ಳೆ ಹುಡುಗ, ನಾನು ಬೈದ್ರು ಬೈಸ್ಕಂತಾನೆ ಗುರುಗಳನ್ನ, ಮಾತೆ ರೆಸ್ಪೆಕ್ಟ್ ಕೊಡ್ತಾನೆ. ಅವನಿಗೂ ತಂದೆ ಇಲ್ಲ, ಕಷ್ಟಪಟ್ಟು ಬೆಳೆದಿದ್ದಾನೆ, ಅಕ್ಕನ್ನ ಆಯ್ತು, ಈಗ ಅಕ್ಕ ಇದ್ದಾರೆ. ನೋಡಿ, ಇದರ ಭಾವನಾತ್ಮಕ ಮಾತಾಡಕ್ ಹೋದ್ರೆ ಇಲ್ಲಿ ಎಲ್ಲರೂ ಒಳ್ಳೆಯವರಾಗಿ ಕಾಣ್ತಾರೆ. ಪ್ರಾಕ್ಟಿಕಲ್ ಆಗಿರ್ಬೇಕು ಕೆಲವೊಂದು ವಿಚಾರ. ಕರೆಕ್ಟ್ ತಂದೆ ಇಲ್ಲ, ಕಷ್ಟ, ಒಬ್ಬನೇ ಪಾಪ ಕಷ್ಟಪಟ್ಟಿದೆ, ಇದೆಲ್ಲ ಬೇರೆ. ಇದರ ಆಧಾರದ ಮೇಲೆ ಧರ್ಮಕರ್ಮ ನಿರ್ಧಾರವಾಗಲ್ಲ. ಅವ್ನ ತಂದೆ ಇರ್ಲಿ ಬಿಡ್ಲಿ, ಇದಿರ್ಲಿ, ನಡತೆ ಮುಖ್ಯವಾಗುತ್ತವಲ್ಲ. ಇರ್ಲಿ, ನೀವು ಪಾಪ ಒಳ್ಳೆ ಉದ್ದೇಶದಿಂದ ಮಾಡಿದ್ದೀರಿ. ಆದರೆ ಧರ್ಮ ಸೂಕ್ಷ್ಮ. ನೀವು ನಿಮ್ಮ ಸ್ನೇಹಿತನಿಗೆ ಮಾಡಬೇಕು ಅಂದ್ಕೊಂಡ ಭಾವನಾತ್ಮಕ ಆ ಉಪಕಾರಕ್ಕಿಂತ ಇನ್ನೂ ಸೂಕ್ಷ್ಮ ಕೆಲವು ಧರ್ಮ ಸಂಕಟಗಳು. ನಿಮಗೆ ಎಂಡಲ್ ಅನ್ಸ್ಬಿಡುತ್ತೆ, ಅಯ್ಯೋ ಇದು ಹೆಂಗಿತ್ತ, ನಾನು ಯಾಕೆ ಹಿಂಗ್ ಮಾಡ್ಕೊಂಡೆ ಅಂತ. ಗುರುಗಳೇ, ನಾವ್ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಭಗವಂತ ನಮಗೆ ಯಾವ್ದಾರು ದಾರಿ ತೋರಿಸ್ತಾನೆ ಅಂತ ಮಾಡಿದ್ವಿ ಗುರುಗಳೇ. ತೋರಿಸ್ತಾನೆ, ಹೌದು. ಆದ್ರೆ ಹಂಗೆ ಮಾಡ್ಬೇಕಾದ್ರೆ ಸ್ವಲ್ಪ ಗುರು ಹಿರಿಯರನ್ಗೆ, ಯಾಕಂದ್ರೆ ಈಗ ಆಯ್ತಪ್ಪ, ಏನೋ ಒಂಚೂರು ಉಳಿಸ್ಕೊಂಡು ಚೆನ್ನಾಗಿ ಬಾಳ್ತಾವ್ರೆ ಸರಿ, ಏನೋ ಎವಿ ಕುಡುಕಾಗಿ ಎಲ್ಲ ಹಾಳಾಗ್ಬಿಟ್ಟಿದ್ರಿ, ಹೆಂಗ್ ನಿಮ್ ಮನಸ್ಥಿತಿ ಹೆಂಗಿರ್ತೈತಿ ಇವತ್ತಿಗೆ? ಅದ್ ಆ ರೀತಿ ಆಗಿದ್ರೆ ನಾವು ಮನ್ಸ್ ಮಾಡ್ತಿರ್ಲಿಲ್ಲ, ಜೊತೆಗಿದ್ದು ನಮ್ಮ ಮಾತಿಗೆ ಬೆಲೆ ಕೊಡ್ತಾನೆ. ಇವಾಗೂ ನಾವ್ ಬೈದ್ರೆ ಬೈಸ್ಕಂತಾನೆ ಗುರುಗಳೇ ಅವನು. ಬೈದ್ರೆ ಅಲ್ಲ, ಕುಡಿಯೋದು ಬಿಡ್ತೀನಿ ಅಂತ ನಿಮ್ಮ ಮೇಲೆ ಹಣೆ ಇಕ್ಬಿಟ್ಟಿದ್ದಾನ ಪುಣ್ಯಾತ್ಮ. ಬಿಡ್ತೀನಿ ಎಂದಿದ್ದ, ಜಾಬ್ ಇಲ್ಲ ಗುರುಗಡೆ ಕುಡಿತಾನೆ. ಬಟ್ ಕುಡ್ದು ಜಗಳ ಮಾಡೋದು, ಹೆಂಡತಿ ಹೊಡಿಯೋದು ಆ ತರ ಇಲ್ಲ, ನೋಡ್ಕೊಂತಾನೆ ಚೆನ್ನಾಗಿ. ಸಂಸಾರಕ್ಕೆ ಒಳ್ಳೇದಾಗ್ಲಿ. ಯಾಕಂದ್ರೆ ನೀವೇನೋ ಮಾಡಿದ್ದೀರಿ, ನೀವು ಗೆದ್ಕೊಂಡ್ರೆ ನಿಜ. ಬಟ್ ಕೆಲವೊಮ್ಮೆ ಈ ತರದ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟು ಅಲ್ಲೇನೋ ಎಡವಟ್ಟಾದ್ರೆ ಒಂದು ಹೆಣ್ಣಿನ ಕಣ್ಣೀರು ಸುಮ್ನೆ ಬಿಡಲ್ಲಪ್ಪ. ಖಂಡಿತ ಬಹಳ ಸೂಕ್ಷ್ಮ. ನಿನ್ನೇನೋ ತಪ್ಪು ಮಾಡ್ಬಿಟ್ಟಿದ್ಯಾ ಅಂತ ಹೇಳಲಿಲ್ಲ, ಬಟ್ ಈ ನಿಮ್ಮ ನೆಪ ಇಟ್ಟುಕೊಂಡು ಸಮಾಜಕ್ಕೆ ಹೇಳಿದೆ ಅಷ್ಟೇ. ಖಂಡಿತ ಇವ್ನು ತಿತ್ಕೋಬೇಕು ಗುರುಗಳ. ಬೇರೆಯವರು ಫ್ರೆಂಡು ಒಳ್ಳೇದು ಮಾಡ್ತಿರ್ತಾರೆ, ಮದ್ವೆ ಆದವರು ನನ್ನ ಫ್ರೆಂಡಿಗೆ ನಂಬಿಕೆ ಇಟ್ಟು ಮಾಡಿಸಿದಾನೆ ಅಂತ ಈ ಎಪಿಸೋಡ್ ನೋಡ್ತಿರೋರು ಕೂಡ ನಿಮ್ ಕಾರ್ಯಕ್ರಮ ಮೂಲಕ ತಿತ್ಕೋಬೇಕು ಗುರುಗಳ. ಅವರು ಕೂಡ, ಯಾಕಂದ್ರೆ ನಿಮ್ಮ ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವೇನೋ ಮಾಡಿರ್ತೀರಾ, ಆದ್ರೆ ನಿಮಗೆ ಒಂದು ಭಾವನಾತ್ಮಕ ಪಾರ್ಟ್ ಅಥವಾ ಒಂದು ಎಮೋಷನಲ್ ಸೈಡ್ ಮಾತ್ರ ನಿಮಗೆ ಕಾಣ್ತಾ ಇದೆ. ಅದ್ರ ನಂತರ ಬರಬಹುದಾದ ಸವಾಲುಗಳು, ತೊಂದರೆಗಳು, ತಾಪತ್ರಗಳು ನಿಮಗೆ ಕಾಣದೇ ಇರಬಹುದು ಆ ಸಮಯದಲ್ಲಿ. ಬಟ್ ಆ ನಂತರ ಬಾಳಿ ಬದುಕಬೇಕಾದವಳಿಗೆ ನಾನು ಬದುಕು ಹೆಂಗೆ ಮಾಡಿಬಿಟ್ರೆ ಇವರೆಲ್ಲ ಸೇರಿ ಅನಿಸಿದಾಗ, ಅಯ್ಯೋ ನೀವು ಮಾಡಿದ್ದು ಒಳ್ಳೇದಕ್ಕೆ ಆದರೂ ಕೂಡ ಮೇಲ್ನೋಟಕ್ಕೆ ಹಂಗೆ ಕಾಣುತ್ತೆ. ನಿಮಗೆ ದೂರದಿಂದ ಏನು ಎಲ್ಲ ಸುಂದರವಾಗಿ ಕಂಡ್ರು, ತುಂಬ ಹತ್ರ ಹೋಗ್ತಾ 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 ಅಯ್ಯೋ ಇದು ಮೊಸಳೆ ಕೂಡ ಅಯ್ಯೋ ಏನೋ ಕಲ್ಲು ಬಂಡೆ ಅನ್ನಂಗೆ ಕಾಣುತ್ತೆ ಕೆಲವೊಮ್ಮೆ. ಮೊಸಳೆಯ ದೇಹ, ನೀರಲ್ಲಿ ಮಲಗಿರೋ ಮೊಸಳೆಯ ದೇಹ ಸ್ವಲ್ಪ ನೀರಿನ ಮೇಲೆ ದೇಹ ಮಾತ್ರ ಕಾಣ್ತಿದೆ, ಏನ್ ಬಾಯಿಗೆ ಏನು ಕಾಣ್ತಿಲ್ಲ ಅಂದಾಗ ಅಯ್ಯೋ ಅಲ್ಲೇನು ಕಲ್ಲು ಬಂಡೆ ಇರಬಹುದು ಅಂತ ಅನ್ಸುತ್ತೆ. ಹೋಗಿ ಕಾಲಿಟ್ಟಾಗ್ಲೇ ಗೊತ್ತಾಗದು ಅಯ್ಯೋ ಇದು ಮೊಸಳೆ ಅಂತ. ಕೆಲವೊಮ್ಮೆ ಬದುಕಲ್ಲಿ ಹಂಗೆ ಆಗ್ಬಿಟ್ಟಿರುತ್ತೆ, ಅಯ್ಯೋ ತಮ್ಮವರು ಅಂತ ಮಾಡಿಬಿಡ್ತೀವಿ, ಕಡೆಗೆ ನಾವೇ ಸಿಗಾಕೊಂಡ್ಬಿಡ್ತೀವಿ. ಖಂಡಿತ ಗುರು. ಬಟ್ ನಂದ ಇದು ಏನ್ ಗೊತ್ತಾ ಗುರುಗಳೇ, ನಾವ್ ಒಳ್ಳೇದನ್ ಮಾಡೋಣ, ಫಲ ಭಗವಂತನ್ ಬಿಡೋಣ. ನಾವೊಬ್ರಿಗೆ ಒಳ್ಳೇದ್ ಮಾಡಿದ್ರೆ ಭಗವಂತ ನಮಗೆ ಯಾವ್ದೋ ರೂಪದಲ್ಲಿ ದಾರಿ ತೋರಿಸ್ತಾರೆ. ನಾವು ಬಡತನದಾಗ ಬಂದಿರಲ್ಲ ಗುರುಗಳೇ, ಅದಕ್ ನಾವ್ ಒಂದ್ ಒಳ್ಳೇದ್ ಆಗ್ಲಿ ಅಂತ ಒಳ್ಳೇದ್ ಮಾಡೋಣ ಅಂತ ಹೋಗ್ ಮಾಡಿದೆ ಗುರುಗಳೇ. ಮಾಡಿ, ಏನ್ ತೊಂದ್ರೆ ಇಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ. ಅವ್ರು ಒಂಥರ ನನ್ ಫ್ರೆಂಡ್ಸ್ ಗಳಿಗೆ ನಾನು ನನ್ ಕಲಾದಷ್ಟು ಹೆಲ್ಪ್ ಮಾಡ್ಬೇಕು ಕಷ್ಟ ಫ್ರೆಂಡ್. ಮುಂಚೆಂದು ನಂಗೆ ಗುರುಗಳೇ, ನಂದು ಬೆಳೆದ್ ಬಂದಿರೋ ರೀತಿ ನಂಗೆ. ಯಾಕಂದ್ರೆ ನಾವ್ ಕಷ್ಟ ಸುಖ ಎಲ್ಲದನ್ನು ನೋಡ್ಕೊಂಡ್ ಬಂದಿರೋದಲ್ಲ ಗುರುಗಳೇ. ಅವ್ರು ಇವ್ರು ಅಂತಿಲ್ಲ, ಯಾವ್ದೇ ರೀತಿ ಸಹಾಯ ಬೇಕಾದ್ರು ನನ್ಗೆ ಪರಿಚಯ ಇರೋರಿಗೆ ಎಲ್ರಿಗೂ ನಾನು ಆದಷ್ಟು ಮಾಡ್ತಾ ಇದೀನಿ ಗುರುಗಳು. ಬಟ್ ಎಲ್ರಿಗೂ ಬಿಟ್ ಮಾಡ್ಬೇಡ್ರಿ, ಒಳ್ಳೆ ಜೀವನ ಕೊಟ್ಟಿದ್ದಾನೆ, ರೂಪಿಸ್ಕೊಂಡು ಬುದ್ಧವಾದನ ಹೇಳ್ತೀನಿ ಗುರುಗಳೇ. ಬಟ್ ನಮ್ಮ ಮಾತನ್ನ ಕೇಳಂತ ಈಗಿನ ಇದ್ರೆ ಇಲ್ಲ ಗುರುಗಳೆಲ್ಲ ನಮ್ಗೆ ಆಡ್ಕಂತ, ತಿನ್ನಲ್ಲ ಕುಡಿಯಲ್ಲ ಮಜಾ ಮಾಡಲ್ಲ, ನೀನೆಂತ ಮನುಷ್ಯ ಅಂತ. ಬಿಡಪ್ಪ ಆಯ್ತು, ಈಗ ಅವ್ರು ಆಡ್ಕೊಳ್ತಾರೆ, ನಾನು ಅವ್ರು ಆಡ್ಕೊಳ್ಳೋ ತರ ಇರಬಾರ್ದು ಅಂತ ಹೋಗಿ ಎಲ್ಲ ಮಾಡಿ ನೋಡೋಣ. ಇಲ್ಲ ಗುರುಗಳೇ, ಆ ತರ ಮಾಡಕ್ ನನ್ ಮನ್ಸೇ ಬಂದಿಲ್ಲ ಮಾಡಿರೆ. ನಮ್ ಲೈಫ್ ನಾವೇ ಹಾಳು ಮಾಡ್ಕೊಂಡಂಗ ಆಗತ್ತಲ್ಲ ಗುರುಗಳೇ. ಅವ್ರು ಯಾರನ್ನೋ ಮೆಚ್ಚೋದಿಕ್ ನಿನ್ ಇಡೀ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀಯ? ಇವತ್ತು ಅವ್ರು ಹೇಳ್ದಾರೆ ಯಾರೋ ನಾವ್ ಕೆಟ್ಟದ್ ನಾಳೆ ಅವ್ರು ಯಾರು ಬರೋದಲ್ಲ ಗುರುಗಳೇ. ಇಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಅಂತ ಸ್ನೇಹಿತರ ಸಂಗಡ ಇರೋದು ಅಪಾಯವೇ. ಬಟ್ ಗೊತ್ತಿಲ್ಲ ನೀವು ಅದನ್ನ ಹೇಗೆ ನಿಭಾಯಿಸ್ತಿರೋ. ಬಟ್ ಕುಡಿಯಲ್ಲ ತಿನ್ನಲ್ಲ ಅನ್ನೋ ಆಯ್ತು, ಅವರು ಕುಡ್ಕೊಡ್ಲಿ, ಆದ್ರೆ ನಿನಗೆ ಕುಡಿಯಲ್ಲ ತಿನ್ನಲ್ಲ ಅಂತ ಹೇಳುವಷ್ಟು ಪುಣ್ಯ ನಿಮ್ಗೇನು ಸ್ವಂತ ಬುದ್ಧಿ ಇದೆ ಯಪ್ಪ, ನೀವೇನಾದ್ರೂ ಹೇಳ್ಕೊಳ್ರಪ್ಪ ನಾನು ಮಾಡಲ್ಲ ಅಂತ ಇದ್ದೀರಾ?
ಇಂಥವ್ರ ಸವಾಸದಲ್ಲಿ ಇದ್ಕೊಂಡು ನನ್ಗೆ ಹೆಂಗ್ ಅಂತೀಯ ಅನ್ನೋ ಅಂತ ಅವ್ನು ಶುರು ಮಾಡಿದ್ರೆ ಅವ್ನ ಕಥೆಯನ್ನು ಅವ್ನು ಸ್ವಲ್ಪ ಆತರ ಸುಮ್ನೆ ತಮಾಷೆ ರೇಗ್ಸಕ್ ಹೇಳಿರ್ತಾರೆ, ಸೀರಿಯಸ್ ಮ್ಯಾಟ್ರ್ ಬಂದ ಮಗ ನಾವು ಕುಡಿತಿದೀವಿ ನೀ ಕೆಟ್ಟ ಬರ್ಬೇಡ ಅಂತ ಕೆಲವು ಆತ ಬುದ್ಧವಾದನ್ನ ಹೇಳಿದ್ದಾರೆ ಗುರುಗಳೇ. ಆಯ್ತು, ಅದು ಹಂಗಿದ್ರೆ ಚಂದ. ರೇಗ್ಸಕ್ ಹೇಳಿರ್ತಾರೆ, ನಾನ್ ಬೈದಾಗ ನೀನೇನಪ್ಪ. ಈಗ ಆಯ್ತು, ಸುಮ್ಮನೆ ಯೋಚನೆ ಮಾಡಿ ಅವ್ರು ಹೇಳಿದ್ರು ಅಂತ ನೀವೆಲ್ಲ ಶುರು ಹಚ್ಕೊಳ್ಳಿ. ಏನ್ ಗಳಿಸೋಕೆ ಇಷ್ಟು ವರ್ಷ ತಗೊಂಡಿದ್ರು ಕಳ್ಕೊಳಕ್ ಅಷ್ಟ್ ಸಮಯ ಬೇಕೇ ಇಲ್ಲ. ಖಂಡಿತ ಗುರುಗಳೇ. ಇವತ್ತು ಊರಲ್ಲಿ ಎಲ್ರು ಕೂಡ ಇವನು ನೋಡಿ ಕಲಿಬೇಕು ಅನ್ನೋ ತರ ಇದೀವಿ ಗುರುಗಳೇ. ಹಂಗ ಬದುಕಿದೀವಿ. ಊರಲ್ಲಿ ಯಾರಾದ್ರೂ ಕೂಡ ಬಾರಪ್ಪ ಯಾವಾಗ ಬಂದೆ ಮನೆಗ್ ಬರೋ ಒಳಗ್ ಬರೋ ಕುತ್ಕೊಳ್ಳೋ ಈ ತರ ಕಾಫಿ ಕುಡಿ ತಿಂಡಿ ಮಾಡಿ ಈ ತರ ಮಾತಾಡ್ತಾರೆ ಗುರುಗಳೇ. ಆಯ್ತು, ಯಾಕಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಯಾರನ್ನು ಅವಲಂಬಿತರಾಗ್ರಿ, ನಿಮ್ ಜೀವನ ನೀವು ಸ್ವಾವಲಂಬಿಯಾಗಿ ಕಟ್ಕೊಂಡಿರೋದ್ರಿಂದ 4 ಜನಕ್ಕೆ ಮಾದರಿ ಆಗಿದ್ದೀರಿ. ಎಲ್ಲ ಒಳ್ಳೇದಾಗುತ್ತೆ, ಒಳ್ಳೆ ಬಾಳ ಸಂಗಾತಿಯೂ ಸಿಗುತ್ತಾರೆ. ಅವಸರ ಬೇಡ. ನಿಮ್ಮ ಆಶೀರ್ವಾದ ಗುರುಗಳೇ, ನಾನು ನಿಮ್ಮ ಆಶೀರ್ವಾದ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೇನೆ ಗುರುಗಳೇ. ನಿಮ್ಮ ಆಶೀರ್ವಾದ ಸದಾ ಇರ್ಬೇಕು. ನಂಬಿಕೆ ಇದೆ ಗುರುಗಳೇ ನನ್ಗುನು ಕೂಡ, ಯಾಕಂದ್ರೆ ಭಗವಂತ ನಂಬಿದೀನಿ. ಒಂದು ಯಾವಾಗ್ಲೂ ಹೇಳ್ತಿರ್ತಾರೆ, ತಡವಾ ಕೊಟ್ರು ಭಗವಂತ ಅಡವಾಗೆ ಕೊಡ್ತಾನೆ ಅಂತ. ನನ್ನ ಲೈಫಲ್ಲಿ ಹಂಗ ಆಗಿದೆ ಗುರುಗಳೇ. ಹೌದು ಹೌದು, ಶ್ರೇಷ್ಠವಾದದ್ದೇ, ಚೆನ್ನಾಗಿರೋದೇ. ನೀವು ಯಾವುದನ್ನ ಕಟ್ಟಿದ್ದೀರೋ ಅದೆಲ್ಲವನ್ನ ಉಳಿಸಿಕೊಂಡು ಹೋಗುವುದೇ ಸಿಗುತ್ತೆ. ಇನ್ನೊಂದು ನನ್ನ ಅಷ್ಟೇ ನಾನು ಯಾವಾಗ್ಲೂ ಶ್ರೀನಿವಾಸ ಮತ್ತೆ ಶಿವನ ಭಕ್ತ ಗುರುಗಳೇ. ಅಷ್ಟು ಭಕ್ತಿಯಿಂದ ಪೂಜೆ ಮಾಡೋ ಅಂತೇಳಿ ನನ್ ಬಾಳಲ್ಲಿ ಕರುಣಿಸ್ಲಿ ಅನ್ನೋದೇ ನನಗೆ ಒಂದ್ ದೇವ್ರು ಯಾವಾಗ್ಲೂ ಬೇಡ್ಕಂತೀನಿ ಗುರುಗಳೇ. ಅವಳು ಬಾಳಲ್ಲಿ ನೊಂದಿರ್ಬೇಕು, ಅವಾಗ ಅವಳಿಗೆ ಇಲ್ಲಿಗ್ ಬಂದಾಗ ನನ್ ಗಂಡನ ಇಷ್ಟು ಚೆನ್ನಾಗ್ ನೋಡ್ಕಂತಲ್ಲ ಅಂತ ಖುಷಿಯಿಂದ ನನ್ ಜೊತೆ ಲೈಫ್ ಲೀಡ್ ಮಾಡ್ತಾಳೆ. ನಿಜನಪ್ಪ ಹುಡುಗಿ, ಇನ್ನೊಂದ 8 ರಿಂದ 9 ತಿಂಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಅವಸರ ಬೇಡ, ನಿಧಾನವಾಗಿ ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಕಷ್ಟಪಟ್ಟಿರುವ, ಯಾಕಂದ್ರೆ ಒಮ್ಮೆಲೆ ಬಿದ್ದು ಹೋಗುತ್ತೆ ಅನ್ನೋ ಭಯ ಬೇಡ. ಯಾಕಂದ್ರೆ ಯಾವ್ದು ಕಷ್ಟಪಟ್ಟು ಪಡ್ಕೊಂಡಿದ್ರು ಅದು ಸುಲಭವಾಗಿ ಬೀಳಕ್ ದೇವ್ರು ಕೂಡ ಬಿಡಲ್ಲ. ಖಂಡಿತ ಗುರುಗಳೇ, ಅದೇ ನನ್ನೊಂದು ಆಶೀರ್ವಾದ. ಭಗವಂತ ನಂಬಿಕೆ ಇದೆ ಗುರುಗಳೇ, ಯಾವತ್ತೂ ನನ್ನ ಲೈಫ್ ನ ಹಾಳು ಮಾಡಕ್ ಇದುವರೆಗೂ ಬಿಟ್ಟಿಲ್ಲ, ಇನ್ ಮುಂದೆನೂ ಬಿಡಲ್ಲ ಅಂತ. ಯಾಕಂದ್ರೆ ನಾವು ನಡೀತಿರೋ ಧರ್ಮ ಮಾರ್ಗದಲ್ಲಿ ಇದೀವಲ್ಲ ಗುರುಗಳೇ. ಖಂಡಿತ ಅದನ್ನ ನೀವು ಕಾಯೋದು ಬೇಡ, ದೇವರೇ ಕಾಯ್ತಾನೆ. ಖಂಡಿತ ಗುರುಗಳೇ, ಅಂತವ್ರೆ ನಿಮ್ ಬದುಕಲ್ಲಿ ಸಿಗ್ತಾರೆ. ಎಲ್ಲ ಒಳ್ಳೇದಾಗುತ್ತೆ. ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೆಯವ್ರ ಸಹವಾಸ ಇಟ್ಕೊಳ್ಳಿ. 4 ಗುರುಗಳೇ, ನಿಮ್ದು ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂದ್ರೆ ನಮ್ಮ ಒಂದು ಭಗವಂತನ ಕೇಳ್ಕಂತೀನಿ ಗುರುಗಳೇ. ನೀವೆಲ್ರಿಗೂ ಬುದ್ಧವಾದ ಹೇಳ್ತೀರ, ನೀವು ಎಲ್ಲರೂ ಹಂಗೆ ನೀವು ಚೆನ್ನಾಗಿರ್ಬೇಕಲ್ಲ ಗುರುಗಳೇ, ಖುಷಿಯಾಗಿ. ಈಗ ಚೆನ್ನಾಗಿಲ್ಲ ಅಂತಲ್ಲ ಎಲ್ಲ ಗುರುಗಳೇ. ಈಗ ಅಮ್ಮ ನಿಮ್ ತಾಯಿಯವ್ರಿಗೂ ಒಂದ್ ಆಸೆ ಇರುತ್ತಲ್ಲ ಗುರುಗಳೇ, ಎಲ್ರ ಮಕ್ಳು ಮದ್ವೆ ಆಗ್ತಿದ್ದಾರೆ, ನನ್ ಮಗನು ಮದ್ವೆ ಮಾಡ್ಬೇಕು ಅಂತ. ನಿಮ್ಮಮ್ಮನು ಗಾರ್ಮೆಂಟ್ಸ್ ಕೆಲಸ ಮಾಡಿ ತುಂಬಾ ಕಷ್ಟಪಟ್ಟು ತಂದೆ ಕಳ್ಕೊಂಡು ಎಲ್ಲಾನು ಗೊತ್ತು ಗುರುಗಳೇ. ಇದು ಉದ್ದೇಶದಿಂದ ಹೇಳ್ತಿರೋದ ಗುರುಗಳೇ. ಖಂಡಿತ ಈ ನಿಮ್ಮ ಕಾಳಜಿ ನನಗೆ ಅರ್ಥವಾಗುತ್ತೆ. ನೀವು ಅವಶ್ಯವಾಗಿ ಈ ವರ್ಷದ ಕೊನೆಯಲ್ಲಿ ಅಥವಾ ವರ್ಷದ ಆರಂಭದಲ್ಲಿ ನಿರೀಕ್ಷೆ ಮಾಡಬಹುದು. ಖಂಡಿತ ಗುರುಗಳೇ, ನಮ್ದಾದಂಗೆ ನಮ್ದ್ರ ಜೊತೆಗೆ ನಿಮ್ದು ಆದ್ರೂ ಇನ್ನೂ ಸಂತೋಷ ಗುರುಗಳೇ. ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರು, ಅವ್ರದ್ದು ಆಯ್ತು ಅಂತ ಶ್ರೀನಿವಾಸನಲ್ಲಿ ಸದಾ ಕೇಳ್ಕೊಂತೀವಿ. ಯಾವತ್ತೂ ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು ಗುರುಗಳೇ. ಖಂಡಿತ ನಮ್ಮ ಬದುಕು ಯಾವ್ದು ಅಪೇಕ್ಷೆ ಇಲ್ದೇನೆ ಇಷ್ಟೊಂದ್ ಜನಗಳದ್ದು ನೀವು ಮಾರ್ಗದರ್ಶನ ಕೊಡ್ತಾ ಇರ್ತೀರಾ. ಇವಾಗ 3-4 ವಾರನೇ ಟ್ರೈ ಮಾಡ್ದೆ, ಹೋದ್ ವಾರ ಲಾಸ್ಟ್ ವಾರ ರಿಂಗ್ ಆಯ್ತು, ನೀ ರಿಸೀವ್ ಮಾಡ್ಲಿಲ್ಲ, ಬಹಳ ಬೇಜಾರದು. ಗುರುಗಳು ಯಾಕೋ ಫೋನೇ ತೆಗಿಲಿಲ್ಲ, ದೇವ್ರ ಮೇಲೆ ಬೇಜಾರ್ ಮಾಡ್ಕೊಂಡು ಈ ವಾರ ಜಸ್ಟ್ ಸುಮ್ನೆ ಇವಾಗ 1 ನಿಮಿಷ ಆಯ್ತು ಗುರುಗಳೇ, ಯಾರೋ ಮಾತಾಡ್ತಿದ್ರು, ಅವ್ರದ್ ಕಟ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಪಟ್ಟನ್ನಂಗ್ ಮಾಡಿದೆ, ಪಟ್ಟನ್ನಂಗ್ ಕಾಲ್ ಸಿಕ್ತು ಗುರುಗಳೇ ನನಗೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಮೇಲೆ ನೀವು ಇಟ್ಟಿರೋ ಅಷ್ಟು ಪ್ರೀತಿಗೆ ನಾನು ಯಾವಾಗ್ಲೂ ಖಂಡಿತ ನಾನ್ ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ ಗುರುಗಳೇ, ಲಿಂಕ್ ಎಲ್ಲ ಶೇರ್ ಮಾಡಿದೀನಿ. ಕಾರ್ಯಕ್ರಮ ನೋಡಿ ನಾನು ಅಂಗಡಿಯಲ್ಲಿ ಕಸ್ಟಮರ್ ಇಲ್ದೇ ಇದ್ದಾಗ ಫ್ರೀ ಇದ್ದಾಗ ಎಲ್ಲ ಕೂತ್ಕೊಂಡ್ ಕೇಳ್ತಾ ಇರ್ತೀನಿ ಗುರುಗಳೇ. ಒಂದ್ ಎಪಿಸೋಡ್ ಬಿಡಲ್ಲ, ಮಿಸ್ ಮಾಡದೆ ಕೇಳ್ತಾ ಇರ್ತೀನಿ. ಎಷ್ಟೋ ಜನಗಳು ನೊಂದವ್ರ ಕಣ್ಣೀರ್ ಹೊಸ್ಕೊಂಡು ಅವ್ರು ಬಾಳಲ್ಲಿ ಅಣ್ಣನಾಗಿ, ತಮ್ಮನಾಗಿ, ತಂದೆ ಆಗಿ ಎಲ್ಲಾ ಪಾತ್ರ ನಿಭಾಯಿಸ್ತಿದಾರ ಗುರುಗಳೇ. ಯಪ್ಪ, ನಿಮ್ಮ ಸಂಸ್ಕಾರ ಬಹಳ ಹಿರಿದಾದದ್ದು. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಗುರುಗಳೇ. ಯಾಕಂದ್ರೆ ನಮ್ಮ ಏಜಲ್ಲೇ ನೀವು ಕೂಡ ಕಷ್ಟಪಟ್ಟು, ಚಿಕ್ಕ ಏಜಲ್ಲೇ ಎಲ್ಲದನ್ನು ಕಷ್ಟಪಟ್ಟು ಓದ್ಕೊಂಡು ನೀವು ಬಂದಿದ್ದೀರಾ. ತಾಯಿನೂ ತುಂಬಾ ಕಷ್ಟಪಟ್ಟಿದ್ದಾರೆ. ನಿಮ್ಮ ಅಮ್ಮನ್ ನೋಡಿದ್ರೆ ನಮ್ಮಮ್ಮನ್ ನೋಡಿದಷ್ಟೇ ನನಗೆ ಸಂತೋಷ ಆಗುತ್ತೆ ಗುರುಗಳೇ. ನಿಮ್ಮಮ್ಮ ನಿಮ್ಮನ್ನ ಇಷ್ಟು ಬೆಳೆಸಿ ಇಷ್ಟೊಂದು ಸಂಸ್ಕಾರ ಕೊಟ್ಟಿದಾರಲ್ಲ, ಅವರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ಬೇಕು ಗುರುಗಳೇ. ನಿಮ್ಮ ಈ ಸದ್ಗುಣಕ್ಕೆ ನಾನು ಇದೆಲ್ಲ ತಂದೆ ತಾಯಿಗಳು ಮಾಡಿದ ಪುಣ್ಯ, ತಂದೆ ತಾಯಿಗಳಿಂದನೇ ಬರೋದ್ಗಳು. ಎಲ್ರಿಗೂ ಎಲ್ಲದನ್ನು ಸುಲಭವಾಗಿ ಸಿಗಲ್ಲ. ನಿಮ್ಮ ಅಮ್ಮವರು ಯಾವ ರೀತಿ ನಿಮಗೆ ಇಷ್ಟೊಂದೆಲ್ಲ ಸಂಸ್ಕಾರ ಎಲ್ಲ ಕೊಟ್ಟಿದಾರೋ, ಆ ತಾಯಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನ ಗುರುಗಳೇ. ಥ್ಯಾಂಕ್ ಯು. ಎಷ್ಟು ಚಂದದ ಮಾತು ಹೇಳಿದ್ರಿ. ಬೇಗ ನಿಮಗೆ ಮದ್ವೆ ಆಗ್ಲಿ. ಮದ್ವೆ ಆದ್ಮೇಲೆ ಮತ್ತೆ ಫೋನ್ ಮಾಡಿ. ಖಂಡಿತ ಗುರುಗಳೇ, ಹೆಂಡತಿ ಜೊತೆಗೇನೆ ಫೋನ್ ಮಾಡ್ತೀವಿ. ಅವಳಿಗೂ ಕೂಡ ಗುರುಗಳನ್ನ ಪಾಲನೆ ಮಾಡೋ, ಜೀವನದಲ್ಲಿ ಅಳವಡಿಸ್ಕೋ ಪ್ರತಿಯೊಂದು ವಿಚಾರನು ಅಂತಾನು ಕೂಡ ಹೇಳ್ತೀನಿ ಗುರುಗಳೇ. ಅವಳು ಕೂಡ ನನ್ನಷ್ಟೇ ನಿಮ್ಮನ್ನ ಗೌರವಿಸುವಂತ ಎಣ್ಣೆ ಸಿಗ್ಲಿ ಅಂತ ನಾನು ಬೇಡ್ಕಂತೀನಿ ಗುರುಗಳೇ ಭಗವಂತ. ಖಂಡಿತ ಆ ಶ್ರೀನಿವಾಸ ಹಾಗೂ ಶಿವನನ್ನ ಭಕ್ತಿ ಮಾಡುವ ಅಂತಹದ್ದೊಂದು
ಸ್ಪಿರಿಚುವಲ್ ಆಧ್ಯಾತ್ಮಿಕ ಪ್ರಜ್ಞೆ ಇರುವ ಹೆಣ್ಮಕ್ಳು ನಿಮಗೆ ಸಿಗ್ತಾರೆ. ಈ ಏಜಿಗೆ ಚಿಕ್ಕ ಏಜಿಗೆ ಕರಡಿಗೆ ಹಾಕೊಂಡು ಶಿವ ಪೂಜೆ ಮಾಡ್ಕೊಂಡೆ ಗುರುಗಳೇ ಹೊರ್ಗಡೆ ಬರೋದು. ಒಂದ್ ಮೊಟ್ಟೆ ತಿನ್ನಲ್ಲ, ಒಂದ್ ನಾನ್ ವೆಜ್ ತಿನ್ನಲ್ಲ, ಶಿವ ಭಕ್ತನಾಗಿ ಆದಷ್ಟು ಎಷ್ಟು ನಮ್ ಕೈಯಿಂದ ಒಳ್ಳೇದ್ ಮಾಡಕ್ ಆಗುತ್ತೋ ಅಷ್ಟು ಒಳ್ಳೇದ್ ಮಾಡ್ಕೊಂಡೆ ಎಲ್ರಿಗೂ ಫ್ರೆಂಡ್ಸಿಗೆ ಎಲ್ರಿಗೂ ಬುದ್ಧವಾದ ಹೇಳ್ಕೊಂಡು ಹೋಗ್ತೀನಿ. ಎಲ್ರು ಆಡ್ಕೊಂತಾರೆ, ನೀನ್ ಅಯ್ಯಪ್ಪ ಇದ್ದಂಗೆ ಐನಾರ್ ಇದ್ದಂಗೆ ಹಂಗೇನು ಮಾಡಲ್ಲ ಹಿಂಗೇನು ಮಾಡಲ್ಲ ಅಂತ. ಇರ್ಲಿ ಇರ್ಲಿ, ನಿಮ್ಮ ಶಿಷ್ಟಾಚಾರಗಳನ್ನು ನೀವು ಪಾಲಿಸಿ, ದೇವ್ರು ಒಳ್ಳೇದು ಮಾಡ್ತಾನೆ, ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗ್ಲಿ. ಖಂಡಿತ ಗುರುಗಳು, ನಿಮ್ಗೂ ಒಳ್ಳೇದಾಗ್ಲಿ ಗುರುಗಳೇ, ಶುಭವಾಗ್ಲಿ ನಿಮ್ಗೆ. ನೋಡಿ 29-30 ವರ್ಷ ಹೆಣ್ಣಿಗೆ ಹುಡುಕ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕಷ್ಟಪಟ್ಟಿದ್ದೀರಿ, ಜೀವನ ಕಟ್ಕೊಂಡಿದ್ದೀರಿ. ಎಷ್ಟು ಮಕ್ಕಳು, ಅದರಲ್ಲೂ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅಥವಾ ಮಧ್ಯಮ ವರ್ಗದ ಆ ಹುಡುಗರು, ಕೆಲವೊಬ್ಬರಿಗೆ ಹಳ್ಳಿ ಕಡೆ ಆಸ್ತಿ ಎಲ್ಲ ಇರುತ್ತೆ, ಜಮೀನೆಲ್ಲ ಇರುತ್ತೆ, ಬಟ್ ಅದಾಗಿಯೂ ಇದು ಏನೂ ಇಲ್ಲದ ಮಕ್ಕಳು ಇರ್ತಾರೆ. ಎಲ್ಲೋ ಪೇಟೆಗೆ ಬರ್ತಾರೆ, ವರ್ಷಾನುಗಟ್ಲೆ ಎಲ್ಲೋ ಒಂದು ರೂಮ್ ಮಾಡಿಕೊಂಡು ಕಷ್ಟಪಡ್ತಾರೆ. ಯಾರು ಸವಾಸಕ್ಕೂ ಹೋಗದೆ ಜೀವನ ನಡೆಸಬೇಕು, ನಾವು ನಾಲ್ವರಂತೆ ಬಾಳಬೇಕು ಅಂತ ಮಕ್ಕಳಿಗೆ ಅರ್ಥ ಮಾಡ್ಕೊಂಡು ಹೋಗೋ ದೇವತೆಯಂತ ಹೆಣ್ಮಕ್ಳು ಸಿಕ್ಕಿದ್ರೆ ಅದು ಲೋಕಕ್ಕೆ ಒಳ್ಳೆಯದು. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಅಂತ ಶ್ರೀಮಂತರ ಮಕ್ಕಳಿಗೆ ಸಿಗಬಾರ್ದು ಅಂತಲ್ಲ, ಎಲ್ಲ ಅವ್ರಿಗೂ ಒಳ್ಳೇದಾಗಬೇಕು. ಏನಿವೆ ಅವರವರು ಪಡ್ಕೊಂಡು ಬಂದಿದ್ದಲ್ಲ. ನೀವು ಶ್ರೀಮಂತರ ಮಗ, ನಿನ್ಗೇನು ಗೊತ್ತು ಅಂತ ಹೇಳಂಗಿಲ್ಲ. ಅವನು ಪಡ್ಕೊಂಡು ಬಂದಿದ್ದು ಅವನಿಗದು ಅಲ್ವಾ? ಹಂಗೆ ಆಗಲಿ. ನನಗೂ ಒಂದು ಭಗವಂತನ ಮೇಲೆ ಅಂಥದ್ದೊಂದು ನಂಬಿಕೆ, ಇಲ್ಲಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಧರ್ಮ ಮಾರ್ಗ ಅಂತ ಬಂದು ಇಷ್ಟೆಲ್ಲ ದಾರಿ ಮಾಡಿಕೊಟ್ಟಿದ್ಯಾ, ಮದುವೆನೋ ವಿಚಾರದಲ್ಲೂ ಏನೋ ಒಳ್ಳೆಯದಾಗುತ್ತೆ ಅಂತ ಬಂದಾಗ ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗ್ತಿದೆ. ನನಗೆ ನಂಬಿಕೆ ಇದೆ, ಯಾವಾಗ ನೀವು ನಿಮ್ಮ ಪರಿಶ್ರಮದಿಂದ ಸನ್ಮಾರ್ಗದಲ್ಲಿ, ಧರ್ಮದ ಹಾದಿಯಲ್ಲಿ ನಿಮ್ಮ ಬದುಕನ್ನು ಗುರು ಹಿರಿಯರು ಮೆಚ್ಚುವ ಹಾಗೆ, ಸಮಾಜ ಮೆಚ್ಚುವ ಹಾಗೆ ಕಷ್ಟಪಟ್ಟು ಬದುಕು ಕಟ್ಟಿಕೊಳ್ತಿರೋ, ಸ್ವಲ್ಪ ತಡವಾಗಿರ್ಬೋದು, ಆದರೆ ಹಾಗೆ ಕಟ್ಟಿಕೊಂಡಂತಹ ಗುಡಿಸಲಾದರೂ ಕೂಡ ಅದರಲ್ಲಿ ನಿಮಗೆ ನೆಮ್ಮದಿ ಇರುತ್ತೆ. ಅಷ್ಟೆಲ್ಲ ಕೊಟ್ಟು ಭಗವಂತ ಒಳ್ಳೆ ಸಂಗಾತಿಯನ್ನೂ ಕೊಡ್ತಾನೆ. ನಾನು ಅದರಲ್ಲಿ ಬಹಳ ನಂಬಿಕೆ ಇಟ್ಟಿದ್ದೀನಿ, ಹಾಗೂ ನನ್ನ ಭಾಗ್ಯ ಅಂಥದ್ದು ಲಭ್ಯವಾಗುತ್ತೆ ಅನ್ನೋ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಇದೆ ಈ ಬದುಕಿನ ಬಗ್ಗೆ ನಿಮ್ಮಿಂದ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ನಿನ್ನ ಬದುಕಿಗೂ ಒಳ್ಳೇದಾಗಲಪ್ಪ, ಶುಭವಾಗಲಿ. ಆಗೋಣ, ಮದುವೆ ಆಗೋಣ. ನಿಮ್ಮೆಲ್ಲರಿಗೂ ಹೇಳದೆ ಆಗ್ಲಿಕ್ಕಾಗುತ್ತಾ? ನಿಮ್ಮೆಲ್ಲರಿಗೂ ಖಂಡಿತ ಹೇಳ್ತೀನಿ. ಆಯಿತು, ಶುಭವಾಗಲಿ.